is Semicon India 2023. Why is it in picture? That is because we have Prime Minister Shri Narendra Modi ji who inaugurated the second edition of Semicon India at Gandhinagar in Gujarat. ಯಾವುದೇ ಒಂದು ಪ್ರೋಗ್ರಾಮ್ ಬಗ್ಗೆ ನಾವು ಮಾತಾಡಬೇಕಾದ್ರೆ ಆ ಪ್ರೋಗ್ರಾಮ್ ಏನಕ್ಕೆ ಇಂಟ್ರಡ್ಯೂಸ್ ಮಾಡ್ತಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ವೈ ಆಫ್ ದಟ್ ಪರ್ಟಿಕ್ಯುಲರ್ ಪ್ರೋಗ್ರಾಮ್, ವಾಟ್ ಆಫ್ ದಟ್ ಪರ್ಟಿಕ್ಯುಲರ್ ಪ್ರೋಗ್ರಾಮ್, ವೆನ್ ಆಫ್ ದಟ್ ಪರ್ಟಿಕ್ಯುಲರ್ ಪ್ರೋಗ್ರಾಮ್, ಹೌ ಆಫ್ ದಟ್ ಪರ್ಟಿಕ್ಯುಲರ್ ಪ್ರೋಗ್ರಾಮ್. ಈ ಥರ ಕ್ವೆಶ್ಚನ್ಸ್ ಮಾಡಿದಾಗ ನಮ್ಗೆ ಆ ಪರ್ಟಿಕ್ಯುಲರ್ ಪ್ರೋಗ್ರಾಮ್ದು ಇಂಟೆಂಟ್ ಗೊತ್ತಾಗ್ತಾ ಹೋಗುತ್ತೆ. ಸೊ ವಾಟ್ ಇಸ್ ದಿಸ್ ಪ್ರೋಗ್ರಾಮ್ ಆಲ್ ಅಬೌಟ್? ಆಸ್ ದ ವೆರಿ ನೇಮ್ ಡಿನೋಟ್ಸ್, ಇಟ್ ಸೇಸ್ ಸೆಮಿಕಾನ್ ಇಂಡಿಯಾ 2023. ಸೆಮಿಕಾನ್ ಅಂದರೆ ಏನು? ಸೆಮಿ ಕಂಡಕ್ಟರ್ ಟೆಕ್ನಾಲಜಿ. ಎಲ್ಲಿ ಇದನ್ನು ಸ್ಟಾರ್ಟ್ ಮಾಡ್ತಿದ್ದೀವಿ? ನಾವು ಇಂಡಿಯಾದಲ್ಲಿ ಸ್ಟಾರ್ಟ್ ಮಾಡ್ತಿದ್ದೀವಿ. ಯಾಕೆ ಇದನ್ನು ಸ್ಟಾರ್ಟ್ ಮಾಡ್ತಿದ್ದೀವಿ? ವಿ ಹ್ಯಾವ್ ಕಪಲ್ ಆಫ್ ಕಂಟ್ರೀಸ್. ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, ಚೈನಾ ಎಲ್ಲ ಇದೆ. ಈ ಕಂಟ್ರೀಸ್ ಏನು ಮಾಡ್ತಿದೆ? ದೇ ಆಲ್ರೆಡಿ ಹ್ಯಾವ್ ಕ್ರಿಯೇಟೆಡ್ ಒನ್ ಇಕೋಸಿಸ್ಟಮ್. ಇಕೋಸಿಸ್ಟಮ್ ಫಾರ್ ವಾಟ್? ಇಕೋಸಿಸ್ಟಮ್ ಫಾರ್ ಸೆಮಿ ಕಂಡಕ್ಟರ್ ಟೆಕ್ನಾಲಜಿ. ಸೊ ಇಂಡಿಯಾ ಏನು ಮಾಡ್ತಿದೆ? ಇಂಡಿಯಾ ಇಸ್ ಆಲ್ಸೋ ಅನ್ ಆಸ್ಪೈರಿಂಗ್ ಸೂಪರ್ ಪವರ್. ಇಂಡಿಯಾ ಇಸ್ ಆಲ್ಸೋ ಒನ್ ಆಫ್ ದ ಮೇಜರ್ ಕಂಟ್ರೀಸ್ ಇಸ್ ವೆಲ್. So in order to promote international expansion and also have domestic consumption expansion, what we have is a program called as the Semicon India 2023. ಈ Semicon India 2023 ಬೇಸಿಕಲಿ ಏನು ಮಾಡುತ್ತೆ? ಇಂಡಿಯಾಲಿರುವಂತಹ ಡೊಮೆಸ್ಟಿಕ್ ಮಾರ್ಕೆಟ್ನ ಎಕ್ಸ್ಪ್ಯಾಂಡ್ ಮಾಡಲಿಕ್ಕೋಸ್ಕರ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಇನ್ ಆರ್ಡರ್ ಟು ಫರ್ದರ್ ರೀಚ್ ಟು ದ ಇಂಟರ್ನ್ಯಾಷನಲ್ ಮಾರ್ಕೆಟ್, ವಾಟ್ ವಿ ಹ್ಯಾವ್ ಕಮ್ ಅಪ್ ವಿತ್ ಇಸ್ ಅ Semicon India ಪ್ರೋಗ್ರಾಮ್. ಸೊ ಇದೊಂದು ಇವೆಂಟ್ ಆಗುತ್ತೆ, ಇದೊಂದು ಕಾನ್ಫರೆನ್ಸ್ ಆಗುತ್ತೆ. ಈ ಒಂದು ಕಾನ್ಫರೆನ್ಸಲ್ಲಿ ಗ್ಲೋಬಲ್ ಲೀಡರ್ಸ್ ಫ್ರಮ್ ಇಂಡಸ್ಟ್ರಿ ಬರ್ತಾರೆ, ಅಕಾಡೆಮಿಯಾ ಬರ್ತಾರೆ ಆ್ಯಂಡ್ ಗೌರ್ಮೆಂಟ್ ಆಲ್ಸೋ ಪಾರ್ಟಿಸಿಪೇಟೆಡ್. ಈ ಇಂಡಸ್ಟ್ರಿ ಅಂದರೆ ಏನು? ಒಂದು ಕಂಪ್ನಿ ಇರುತ್ತೆ. ಈ ಕಂಪ್ನಿ ಸೆಮಿ ಕಂಡಕ್ಟರ್ ಟೆಕ್ನಾಲಜಿನ ಬಿಲ್ಡ್ ಮಾಡ್ತಾ ಹೋಗ್ತಾರೆ. ಸೊ ಈ ಒಂದು ಕಂಪ್ನಿ, ಅಕಾಡೆಮಿಯಾ ಅಂದರೆ ನಂಬರ್ ಆಫ್ ಲಾರಿಯೇಟ್ಸ್, ಇಂಟೆಲೆಕ್ಚುಯಲ್, ಸೈಂಟಿಸ್ಟ್ ಇವರೆಲ್ಲ ಬರ್ತಾರೆ. ಸೊ ಇವರಿಬ್ಬರನ್ನ ಸಪೋರ್ಟ್ ಮಾಡೋಕ್ಕೆ ಗೌರ್ಮೆಂಟ್ ಬರುತ್ತೆ. ಸೊ ಇಟ್ ಈಸ್ ಅ ಮಲ್ಟಿ ಸ್ಟೇಕ್ ಹೋಲ್ಡರ್ ಅಪ್ರೋಚ್ ವೆರ್ ಇಂಡಸ್ಟ್ರಿ, ಅಕಾಡೆಮಿಯಾ, ಗೌರ್ಮೆಂಟ್ ಆಲ್ ಪಾರ್ಟಿಸಿಪೇಟೆಡ್ ಇನ್ ದಿಸ್ ಇವೆಂಟ್. ಇದರದ್ದು ಥೀಮ್ ಏನಾಗುತ್ತೆ? ಕ್ಯಾಟಲೈಸಿಂಗ್ ಇಂಡಿಯಾ ಸೆಮಿ ಕಂಡಕ್ಟರ್ ಇಕೋಸಿಸ್ಟಮ್. ಇದು ಥೀಮ್ ಆಗುತ್ತೆ. And Semicon India 2022 conference was organized in Bengaluru last year. So ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ KPSC ಎಕ್ಸಾಮಿಗೆ. ಸೊ ವಾಟ್ ಈಸ್ ದ ಇಂಟೆನ್ಷನ್? ಒನ್ ಈಸ್ ಟು ಎಕ್ಸ್ಪ್ಯಾಂಡ್ ದ ರೀಚ್ ಆಫ್ ಸೆಮಿ ಕಂಡಕ್ಟರ್ ಟೆಕ್ನಾಲಜಿ ಫ್ರಮ್ ಇಂಡಿಯಾ ಟು ಅದರ್ ಕಂಟ್ರೀಸ್ ಆ್ಯಂಡ್ ಮೇಕ್ ಶೋರ್ ದಟ್ ವಿ ಹ್ಯಾವ್ ಇನಫ್ ಫಾರ್ ದ ಡೊಮೆಸ್ಟಿಕ್ ಕನ್ಸಂಪ್ಷನ್. ಸೊ ಇದಕ್ಕೆ ಬೇಕಾಗಿರುವಂತಹ ಎಲ್ಲ ಮಾಡ್ಯೂಲ್ಸ್ನ, ಈಕೋಸಿಸ್ಟಮ್ನ ನಾವು ರೆಡಿ ಮಾಡಬೇಕಾಗತ್ತೆ. ಅದಕ್ಕೆ ಸಪೋರ್ಟ್ ಮಾಡಲಿಕ್ಕೋಸ್ಕರನೇ ವಾಟ್ ವಿ ಹ್ಯಾವ್ ಇಸ್ ದಿ Semicon India 2023. ಸೊ ದ ಸೆಂಟ್ರಲ್ ಐಡಿಯಾ ಇಸ್ ಬೀಯಿಂಗ್ ಸೆಲ್ಫ್ ಸಫಿಷಿಯಂಟ್ ಆ್ಯಂಡ್ ಅಟ್ ದ ಸೇಮ್ ಟೈಮ್ ವಿ ಬಿಕಮ್ ದ ಮೇಜರ್ ಕೀ ಪ್ಲೇಯರ್ when it comes to international semiconductor chain. This is in reference to the first topic. Now ಈಗ ಸೆಕೆಂಡ್ ಟಾಪಿಕ್ ಕಡೆಗೆ ಹೋಗೋಣ. ಸೆಕೆಂಡ್ ಟಾಪಿಕ್ ಏನು? ನ್ಯಾಷನಲ್ ಪೋರ್ಟಲ್ ಫಾರ್ ರೂಫ್ಟಾಪ್ ಸೋಲಾರ್. What is it? The first anniversary of the National Portal for Rooftop Solar and the foundation day of All India Renewable Association was celebrated recently. The event was celebrated as the Renewable Energy Festival of India, highlighting the nation's commitment to achieving energy security and sustainability. For this, the National Portal for Rooftop Solar was launched by Prime Minister Narendra Modi on 30th of July 2022. ಇದರದ್ದು ಇಂಟೆಂಟ್ ಏನು? ವೈ ಡಿಡ್ ವಿ ಕಮ್ ಇನ್ ಟು ಪಿಕ್ಚರ್? ನಮಗೆ ಎರಡು ಥರದ ಎನರ್ಜಿ ಸಿಗುತ್ತೆ. ಒಂದು ರಿನ್ಯೂವಬಲ್ ಎನರ್ಜಿ, ಇನ್ನೊಂದು ನಾನ್ ರಿನ್ಯೂವಬಲ್ ಎನರ್ಜಿ. ರಿನ್ಯೂವಬಲ್ ಎನರ್ಜಿ ಅಂದರೆ ಏನು? ಎನರ್ಜಿ ದಟ್ ವಿ ಹ್ಯಾವ್ ಎಕ್ಸ್ಟ್ರಾಕ್ಟೆಡ್, ಲೆಟ್ಸ್ ಸೇ ಫ್ರಮ್ ಫಾರ್ ಎಕ್ಸಾಂಪಲ್ ಸೋಲಾರ್ ಪವರ್. ಸೋಲಾರ್ ಪವರ್ ಅಂದರೆ ಸೂರ್ಯ ಕಿರಣಗಳಿಂದ ನಾನೇನಾದರೂ ಎನರ್ಜಿ ಡಿರೈವ್ ಮಾಡ್ತೀನಿ ಅಂತಂದರೆ ಅದು ರಿನ್ಯೂವಬಲ್ ಎನರ್ಜಿ ಆಗ್ತಾ ಹೋಗುತ್ತೆ. ಆಮೇಲೆ ವಿಂಡ್ ಎನರ್ಜಿ ಅಂತ ಇದೆ. ವಿಂಡ್ ಎನರ್ಜಿ ಅಂದರೆ ಏನು? ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್ ವಿ ಹ್ಯಾವ್ ವಿಂಡ್ ಎನರ್ಜಿ ದಟ್ ಈಸ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ಓಷನ್ ಸರ್ಫೇಸಸ್. ಎಲ್ಲಿ ಜೋರಾಗಿ ಗಾಳಿ ಬೀಸುತ್ತೋ ಅಲ್ಲಿಂದ ನಾನು ಎನರ್ಜಿನ ಕನ್ವರ್ಷನ್ ಮಾಡ್ತಾ ಹೋಗ್ತೀನಿ. ಸೊ ಆಲ್ ದೋಸ್ ವಿಚ್ ವಿಲ್ ನಾಟ್ ಎಂಡ್, ಅದನ್ನು ಯೂಸ್ ಮಾಡ್ತಾ ಮಾಡ್ತಾ ಅದೊಂದು ಎಂಡಿಗೆ ಬರಲ್ಲ, ಅಂಥದ್ದನ್ನು ನಾನು ಹೆಂಗೆ ಕರಿತೀನಿ? ರಿನ್ಯೂವಬಲ್ ಎನರ್ಜಿ ಅಂತ ಕರಿತೀನಿ. ಯಾವುದು ಸ್ಟಾಪ್ ಆಗಬಹುದು, ವಿಚ್ ವಿಲ್ ಬಿ ಆನ್ ಎಂಡ್ ಟು ಇಟ್, ಅದನ್ನು ನಾನ್ ರಿನ್ಯೂವಬಲ್ ಎನರ್ಜಿ ಅಂತ ಕರಿತೀನಿ. ನಾನ್ ರಿನ್ಯೂವಬಲ್ ಎನರ್ಜಿ ಅಂತಂದರೆ ಏನು? ಫಾರ್ ಎಕ್ಸಾಂಪಲ್ ಇಲ್ಲಿ ನಮ್ಮದು ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು, ಕೆರೋಸಿನ್ ಆಗಿರ್ಬೋದು ಅಥವಾ ಫಾಸಿಲ್ ಫ್ಯೂಯಲ್ಸ್ ಆಗಿರ್ಬೋದು, ಇದನ್ನೆಲ್ಲ ನಾನು ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಾ ಆಗಲ್ಲ. ಯಾಕೆಂದರೆ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಇಟ್ ಮೇ ಗೆಟ್ ಎಕ್ಸಾಸ್ಟೆಡ್, ಇಟ್ ವಿಲ್ ನಾಟ್ ಬಿ there is an end to it. So in order to promote non-renewable energy substitute ಆಗಿ what we have is renewable energy, ಅದನ್ನು ಸಪೋರ್ಟ್ ಮಾಡಲಿಕ್ಕೋಸ್ಕರ ವಾಟ್ ವಿ ಹ್ಯಾವ್ ಇಸ್ ದಿ ರೂಫ್ಟಾಪ್ ಸೋಲಾರ್ ಪ್ರೋಗ್ರಾಮ್. ಸೊ ವಾಟ್ ಈಸ್ ದಿಸ್ ರೂಫ್ಟಾಪ್ ಸೋಲಾರ್ ಪ್ರೋಗ್ರಾಮ್? ಸೋಲಾರ್ ಪ್ರಾಜೆಕ್ಟ್ನ ಸಪೋರ್ಟ್ ಮಾಡ್ತೀನಿ. ಹೇಗೆ? ಮನೆ ಮೇಲೆ ಒಂದು
ಪ್ರೋಗ್ರಾಮ್ನ ಇನಿಷಿಯೇಟ್ ಮಾಡ್ತೀನಿ. ಈ ಒಂದು ಪ್ರೋಗ್ರಾಮ್ ಇನಿಷಿಯೇಟ್ ಮಾಡಿರೋದ್ರಿಂದ ಪೀಪಲ್ ವುಡ್ ಬಿ ಏಬಲ್ ಟು ಎನ್ಶೋರ್ ದಟ್ ದೇ ಹ್ಯಾವ್ ಅ ರೂಫ್ ಟಾಪ್ ಸೋಲಾರ್ ಪ್ರೋಗ್ರಾಮ್ ಆ್ಯಂಡ್ ಅಲ್ಟಿಮೇಟ್ಲಿ ದೇ ಹ್ಯಾವ್ ದ ಟೂಲ್ಸ್ ಆ್ಯಂಡ್ equipments that come up on their place, and with this they would be able to generate solar power. So the intention of this is to make sure that we shift ourselves from the non-renewable energy sector to the renewable energy sector. ಏನಕ್ಕೆ ಇದು ಮಾಡ್ತಿದ್ದೀವಿ? We have what is called as the Paris Agreement. Paris Agreement ಅಲ್ಲಿ ಏನಾಗುತ್ತೆ 2015 ಅಲ್ಲಿ ನಡೆಯುತ್ತೆ. ಇದರಲ್ಲಿ ಒಂದು ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ಸ್ ಅಂತ ಮಾಡ್ತೀವಿ. ವಾಟ್ ಇಸ್ ದಿಸ್ ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ಸ್ ಅಂದರೆ ದೀಸ್ ಆರ್ ದಿ ವಾಲಂಟರಿ ಕಾಂಟ್ರಿಬ್ಯೂಷನ್ಸ್. ವಾಲಂಟರಿ ಕಾಂಟ್ರಿಬ್ಯೂಷನ್ಸ್ ಅಂದರೆ ಏನು? ಯಾವುದೋ ಒಂದು ಅಥಾರಿಟಿ ಆಗಲಿ ಅಥವಾ ಯಾವುದೋ ಒಂದು ಆರ್ಗನೈಸೇಷನ್ ಆಗಲಿ ನನಗೆ ಏನೂ ಒಂದು ರೆಸ್ಟ್ರಿಕ್ಷನ್ಸ್ ಹಾಕ್ತಿಲ್ಲ, ಏನೋ ಒಂದು ಸೂಪರ್ ಇಂಪೋಸಿಷನ್ ಮಾಡ್ತಿಲ್ಲ. ಅಂದರೆ ದೆರ್ ಇಸ್ ನಾಟ್ ಅ ಬೆಂಚ್ ಮಾರ್ಕ್ ದಟ್ ಇಸ್ ಸೆಟ್ ಬೈ ದಿಸ್ ಪರ್ಟಿಕ್ಯುಲರ್ ಎಂಟಿಟಿ ಆರ್ ಅನ್ ಆರ್ಗನೈಸೇಷನ್. ಸೊ ಒಂದು ಬೆಂಚ್ ಮಾರ್ಕ್ ಏನಾದ್ರು ಇಟ್ಟರು ಅಂತಂದರೆ ಅಲ್ಲಿ ವಾಲಂಟರಿ ಬರಲ್ಲ. ಸೊ ವಾಟ್ ಹ್ಯಾಪನ್ಸ್ ಇನ್ ಪ್ಯಾರಿಸ್ ಅಗ್ರಿಮೆಂಟ್ is there is a voluntary position that is given to a particular country, which means there is no restriction per se, which also means ಒಂದು ರೆಸ್ಟ್ರಿಕ್ಷನ್ನ ನಾನು ಇಂಪೋಸ್ ಮಾಡಲ್ಲ. ನೀವು ಡಿಸೈಡ್ ಮಾಡ್ಕೊಳ್ಳಿ, ಇಂಡಿಯಾಗೆ ಅದರದ್ದಾದ ಪವರ್ ಕೊಡುತ್ತೆ, ನೀವೇ ಡಿಸೈಡ್ ಮಾಡ್ಕೊಳ್ಳಿ ಅಂತ. ಅಥವಾ ಇನ್ನೊಂದು ಕಂಟ್ರಿಗೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾಗೆ ನೀವೇ ಒಂದು ಡಿಸೈಡ್ ಮಾಡ್ಕೊಳ್ಳಿ. ಏನೇನು ಡಿಸೈಡ್ ಮಾಡ್ಕೊಳ್ಳಿ ಅಂತಂದರೆ ಒಂದು ಬೆಂಚ್ ಮಾರ್ಕ್ನ ನಿಮಗೆ ನೀವೇ ಡಿಸೈಡ್ ಮಾಡ್ಕೊಳ್ಳಿ. ನಾನು ಇಷ್ಟು ವರ್ಷದಲ್ಲಿ ನಾನು ನಾನ್ ರಿನ್ಯೂವಬಲ್ ಎನರ್ಜಿಯಿಂದ ರಿನ್ಯೂವಬಲ್ ಎನರ್ಜಿ ಕಡೆಗೆ ಬರ್ತೀನಿ. ಸೊ 175 ಗಿಗಾವಾಟ್ಸ್ ಆಫ್ ಪವರ್ನ ನಾನು ಸೋಲಾರ್ ಪವರಲ್ಲಿ ಎತ್ತೀನಿ, ವಿಂಡ್ ಪವರಲ್ಲಿ ಎತ್ತೀನಿ. ಈ ಥರ ನೀವು ಸ್ವಯಂ ಪ್ರೇರಿತವಾಗಿ ವಾಲಂಟರಿಯಾಗಿ ಏನು ಮಾಡ್ತೀರೋ ಅದನ್ನು ವಾಲಂಟರಿ ಕಾಂಟ್ರಿಬ್ಯೂಷನ್ಸ್ ಅಂತ ಕರಿತೀವಿ. ಸೊ ವಾಟ್ ವಿ ಹ್ಯಾವ್ ಇಸ್ ದಿ ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ಸ್. ಸೊ ಈಚ್ ಕಂಟ್ರಿ ವಿಲ್ ಡಿಸೈಡ್ ಆನ್ ಇಟ್ಸ್ ಓನ್ on the voluntary basis what is the benchmark that they will meet up to. So India ಹೇಳುತ್ತೆ ಪ್ಯಾರಿಸ್ ಅಗ್ರಿಮೆಂಟಲ್ಲಿ ನಾನು ಸೋಲಾರ್ ಎನರ್ಜಿನ ಯೂಸ್ ಮಾಡಿಕೊಂಡು ಅಲ್ಟಿಮೇಟಾಗಿ ಕ್ಲೈಮೇಟ್ ಚೇಂಜ್ ರಾಮಿಫಿಕೇಷನ್ಸ್ ಏನಾಗ್ತಿದೆ ಅದನ್ನು ಕಂಟ್ರೋಲ್ ಮಾಡ್ತಾ ಹೋಗ್ತೀನಿ. ಹೌ ಡು ಐ ಡೂ ಇಟ್? ನಾನು ನಾನ್ ರಿನ್ಯೂವಬಲ್ ಎನರ್ಜಿಯಿಂದ ರಿನ್ಯೂವಬಲ್ ಎನರ್ಜಿ ಕಡೆಗೆ ಬರ್ತೀನಿ. And that is what is called as India's nationally determined contribution. So ಇದನ್ನು ಮಾಡಲಿಕ್ಕೋಸ್ಕರ what we will start developing is the solar project. ಅದಕ್ಕೆ ಎಂಕರೇಜ್ ಮಾಡೋದಕ್ಕೋಸ್ಕರ ಫಾರ್ ಪೀಪಲ್ ಟು ಇನ್ಸ್ಟಾಲ್ ದೀಸ್ ರೂಫ್ ಟಾಪ್ ಸೋಲಾರ್ಸ್ ಆನ್ ದಿಯರ್ ರೂಫ್ಸ್ ವಾಟ್ ವಿ ಹ್ಯಾವ್ ಇಸ್ ದಿ ಗವರ್ಮೆಂಟ್ ಕಮ್ ಅಪ್ ವಿತ್ ದಿಸ್ ಪರ್ಟಿಕ್ಯುಲರ್ ಪ್ರೋಗ್ರಾಮ್. ಸೊ ನೆಕ್ಸ್ಟ್ ಟಾಪಿಕ್ ಬಂದು ಫಿಫ್ತ್ ಸೈಕಲ್ ಆಫ್ ಮ್ಯಾನೇಜ್ಮೆಂಟ್ ಎಫೆಕ್ಟಿವ್ನೆಸ್ ಇವ್ಯಾಲ್ಯೂಯೇಷನ್. ವಾಟ್ ಇಸ್ ದಿಸ್ ಮ್ಯಾನೇಜ್ಮೆಂಟ್ ಎಫೆಕ್ಟಿವ್ನೆಸ್ ಇವ್ಯಾಲ್ಯೂಯೇಷನ್? ಫಸ್ಟು ನಮ್ಗೆ ಈ ಟಾಪಿಕ್ ಏನು ಅಂತ ಅರ್ಥ ಆಗಬೇಕಾಗುತ್ತೆ. ಈ ಒಂದು ಟರ್ಮ್ನ ಬ್ರೇಕ್ ಡೌನ್ ಮಾಡೋಣ. ಮ್ಯಾನೇಜ್ಮೆಂಟ್ ಎಫೆಕ್ಟಿವ್ನೆಸ್ ಇವ್ಯಾಲ್ಯೂಯೇಷನ್ ಏನಿದು? ಮ್ಯಾನೇಜ್ಮೆಂಟ್ ಅಂದರೆ ಇವಾಗ ಯಾವುದೋ ಒಂದು ಕೆಲಸ ಕೊಟ್ಟಿದ್ದಾರೆ ಅಂತಂದರೆ ಆ ಕೆಲಸ ನಾನು ಹೇಗೆ ಮಾಡ್ತೀನಿ, ಅದನ್ನು ಎಫೆಕ್ಟಿವ್ ಆಗಿ ಮಾಡ್ತೀನಾ ಅಥವಾ ಎಫೆಕ್ಟಿವ್ ಆಗಿ ಮಾಡಲ್ವಾ? ಇವಾಗ ಯಾವುದೋ ಒಂದು ಕೆಲಸ ನಿಮ್ಮ ಮನೇಲಿ ಕೊಟ್ಟಿರ್ತಾರೆ, ಅದು ನೀವು ಕರೆಕ್ಟಾಗಿ ಮಾಡ್ತಿದ್ದೀರಾ ಇಲ್ವಾ ಅದನ್ನು ಯಾರೋ ಒಬ್ರು ಇವ್ಯಾಲ್ಯೂಯೇಟ್ ಮಾಡ್ತಾರೆ ತಾನೆ. ಆ ತಂದೆ ತಾಯಿ ಆಗ್ಬೋದು ಅಥವಾ ಅಣ್ಣ ಆಗ್ಬೋದು, ಯಾರೋ ಒಬ್ಬರು ಆ ಒಂದು ಕೆಲಸ ನಿಮ್ಗೆ ಹೆಂಗೆ ಕೊಟ್ಟಿದ್ದಾರಲ್ಲ ಅದನ್ನು ಯಾರೋ ಒಬ್ಬರು ಇವ್ಯಾಲ್ಯೂಯೇಟ್ ಮಾಡ್ತಾರೆ. ಅದೇ ಥರನೇ ಇಂಡಿಯಾಲಿ ಏನಾಗುತ್ತೆ ಅಂತಂದರೆ ನಮಗೆ ನ್ಯಾಷನಲ್ ಪಾರ್ಕ್ಸ್ ಇರುತ್ತೆ ಅಥವಾ ವೈಲ್ಡ್ ಲೈಫ್ ಸ್ಯಾಂಚುರೀಸು ಇರುತ್ತೆ. ಈ ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಆಗಲಿ ನ್ಯಾಷನಲ್ ಪಾರ್ಕ್ಸ್ನಾಗಲಿ ಹೇಗೆ ಸಸ್ಟೈನಬಲ್ ಆಗಿ ನೋಡ್ಕೊಳ್ತಾ ಬರ್ತೀವಿ. ಸೊ ವಿ ಹ್ಯಾವ್ ದಿ ನ್ಯಾಷನಲ್ ಪಾರ್ಕ್ಸ್, ವಿ ಆಲ್ಸೋ ಹ್ಯಾವ್ ದ ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಆಸ್ ವೆಲ್. ಈ ನ್ಯಾಷನಲ್ ಪಾರ್ಕ್ಸ್ನ ವೈಲ್ಡ್ ಲೈಫ್ ಸ್ಯಾಂಚುರೀಸ್ನ ಹೇಗೆ ನಾವು ಒಂದು ಪ್ರೋಟೋಕಾಲ್ನ ಅಳವಡಿಸ್ಕೊಂಡು ಆ ಅಳವಡಿಸಿಕೊಂಡಿರುವಂತಹ ಪ್ರೋಗ್ರಾಮಿಗೆ ನಾನು ಅದನ್ನು ಕರೆಕ್ಟಿವಾಗಿ ಮ್ಯಾನೇಜ್ ಮಾಡ್ತಿದ್ದೀನಾ ಇಲ್ವಾ ಅನ್ನೋದೇ ಈ ಮ್ಯಾನೇಜ್ಮೆಂಟ್ ಎಫೆಕ್ಟಿವ್ನೆಸ್ ಇವ್ಯಾಲ್ಯೂಯೇಷನ್. ಸೊ ದಿ ಮ್ಯಾನೇಜ್ಮೆಂಟ್ ಎಫೆಕ್ಟಿವ್ನೆಸ್ ಇವ್ಯಾಲ್ಯೂಯೇಷನ್ is nothing but a set of protocols have been laid for the management of the national parks as well as the wildlife sanctuary. Whether am I able to effectively implement it or not is the management effectiveness evaluation. So I lay a prescribed path, I also have a documentational proof, I also have a standard operating procedures, whether I am sustaining to this, whether I am keeping up to this, whether I am implementing it is what is called as management effectiveness evaluation with respect to the national parks as well as the wildlife sanctuary. But when it comes to the tiger reserves ಅಲ್ಲಿ ಏನಾಗುತ್ತೆ? ಟೈಗರ್ ರಿಸರ್ವ್ಸ್ ಅಲ್ಲಿ ನಾವು ಮೂರು ಇಂಪಾರ್ಟೆಂಟ್ ಪಾರ್ಟ್ಸ್ನ ನೋಡಬೇಕಾಗುತ್ತೆ. ಒಂದು ಕನ್ಸರ್ವೇಷನ್ ಆಫ್ ಟೈಗರ್ಸ್, ಸೆಕೆಂಡ್ ಬಂದು ಕನ್ಸರ್ವೇಷನ್ ಆಫ್ ಬಯೋಡೈವರ್ಸಿಟಿ ಆ್ಯಂಡ್ ಥರ್ಡ್ ಬಂದು ಹ್ಯೂಮನ್ ಇಂಟರಾಕ್ಷನ್ ದಟ್ ಈಸ್ ಇನ್ ದ ಫಾರ್ಮ್ ಆಫ್ ಟೂರಿಸಮ್. ಸೊ ಒಂದು ಟೈಗರ್ ರಿಸರ್ವ್ ಅಂತ ತೊಗೊಂಡ್ರೆ ನಾನು ಟೈಗರ್ಸ್ನ ಪ್ರೊಟೆಕ್ಟ್ ಮಾಡಬೇಕಾಗುತ್ತೆ, ಸೆಕೆಂಡು ಟೈಗರ್ಸ್ನ ಪ್ರೊಟೆಕ್ಟ್ ಮಾಡೋ ಜೊತೆಗೆ ಅದರ್ ಬಯೋಡೈವರ್ಸಿಟಿನೂ ಪ್ರೊಟೆಕ್ಟ್ ಮಾಡಬೇಕಾಗುತ್ತೆ, ಆ್ಯಂಡ್ ಥರ್ಡ್
ಹೌ ಆಮ್ ಐ ಗೋಯಿಂಗ್ ಟು ಪ್ರಮೋಟ್ ಟೂರಿಸಮ್. ಸೊ ಇದೆಲ್ಲದನ್ನು ಏನು ನಾನು ನೋಡ್ತಾ ಬರ್ತೀನಲ್ಲ ಆ ಒಂದು ನ್ಯಾಷನಲ್ ಪಾರ್ಕಲ್ಲಿ ಅಥವಾ ವೈಲ್ಡ್ ಲೈಫ್ ಸೆಂಚುರಿ ಅಥವಾ ಟೈಗರ್ ರಿಸರ್ವಲ್ಲಿ, ದಟ್ ಈಸ್ ವಾಟ್ ಈಸ್ ಕಾಲ್ಡ್ ಎಸ್ ಮ್ಯಾನೇಜ್ಮೆಂಟ್ ಎಫೆಕ್ಟಿವ್ನೆಸ್ ಇವ್ಯಾಲ್ಯೂಯೇಷನ್. ಸೊ ಐ ಆಮ್ ಇವ್ಯಾಲ್ಯೂಯೇಟಿಂಗ್ ಮೈ ಓನ್ ಸೆಟ್ ಆಫ್ ಪ್ರೋಗ್ರಾಮ್ಸ್. ಒಂದು ಪ್ರೋಗ್ರಾಮ್ ಇರುತ್ತೆ, ಆ ಒಂದು ಪ್ರೋಗ್ರಾಮ್ನ ನಾನು ಕಲೆಕ್ಟಾಗಿ ಇಂಪ್ಲಿಮೆಂಟ್ ಮಾಡ್ತಿದ್ದೀನಾ ಇಲ್ವಾ ಇದನ್ನು ನೋಡುವಂಥದ್ದೇ what is called as management effectiveness evaluation. So the ME was adopted from the framework of International Union for Conservation of Nature and Natural Resources and World Commission on Protected Areas. So remember, ಇದು ತುಂಬಾನೇ ಇಂಪಾರ್ಟೆಂಟು. ಇದು ಪ್ರಿಲಿಮ್ಸಲ್ಲಂತೂ ಗ್ಯಾರಂಟಿ ಕೇಳುವಂತಹ ಸಂಭಾವ್ಯಗಳಿರುತ್ತೆ. ಸೊ ದ ಮೀ ಹ್ಯಾಸ್ ಎಮರ್ಜ್ಡ್ ಆಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಟೂಲ್ ಟು ಅಸಿಸ್ಟ್ ಆ್ಯಂಡ್ ಇಂಪ್ರೂವ್ ದ ಮ್ಯಾನೇಜ್ಮೆಂಟ್ ಪರ್ಸ್ಪೆಕ್ಟಿವ್ಸ್ ಆಫ್ ಟೈಗರ್ ರಿಸರ್ವ್ಸ್ ಆ್ಯಂಡ್ ದಿ ಅಸೋಸಿಯೇಟೆಡ್ ಲ್ಯಾಂಡ್ಸ್ಕೇಪ್ ಕನೆಕ್ಟಿವಿಟಿ. ಸಿನ್ಸ್ ಇಟ್ಸ್ ಇನ್ಸೆಪ್ಷನ್ ಇನ್ 2006, ME being jointly conducted by the National Tiger Conservation Authority as well as the Wildlife Institute of India. ಈ ಎರಡೂ ಕೂಡ ಪಾಯಿಂಟರ್ಸ್ ನಿಮ್ಮ ಪ್ರಿಲಿಮಿನರಿ ಎಕ್ಸಾಮಿನೇಷನ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗ್ತಾ ಬರುತ್ತೆ. ಸೊ ರಿಮೆಂಬರ್, ದೀಸ್ ಟೂ ಪಾಯಿಂಟರ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಫ್ರಮ್ ದ ಪ್ರಿಲಿಮಿನರಿ ಎಕ್ಸಾಮಿನೇಷನ್. ಇಲ್ಲಿ ಒಂದು ಮೆನ್ಷನ್ ಆಗುತ್ತೆ, ಏನು ಅಂತಂದರೆ IUCN ಅಂತ. ಈ IUCNಲ್ಲಿ ನಾನು ನಿಮ್ಗೊಂದು ಪ್ರಶ್ನೆ ಕೊಡ್ತೀನಿ, ನೀವು ಈಗಲೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಬೇಕಾಗತ್ತೆ. ಈ IUCNಲ್ಲಿ ವಿ ಹ್ಯಾವ್ ರೆಡ್ ಲಿಸ್ಟ್ ಅಂತ ಬರುತ್ತೆ, IUCN ರೆಡ್ ಲಿಸ್ಟ್ ಅಂತ ಬರುತ್ತೆ. ಇದರಲ್ಲಿ ಒಂದಷ್ಟು ಕ್ಯಾಟಗರೈಸೇಷನ್ಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳಬೇಕು ಅಂತಂದರೆ ಕ್ರಿಟಿಕಲಿ ಎಂಡೇಂಜರ್ಡ್ ಅಂತ ಕರಿತೀವಿ, ಆರ್ ಎಂಡೇಂಜರ್ಡ್ ಅಂತ ಕರಿತೀವಿ. ಈ ಥರ ಎಷ್ಟು ಕ್ಯಾಟಗರೀಸ್ ಇದೆ, ಯಾವ್ದ್ಯಾವ್ದು ಈ ಕ್ಯಾಟಗರೀಸ್ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಇಟ್ ಶುಡ್ ನಾಟ್ ಬಿ ಎ ಒನ್ ವೇ ಚಾನಲ್ ಅಲ್ಲ, ನಾನೇನೋ ಹೇಳ್ತಾ ಇದ್ದೀನಿ ನೀವೇನೋ ಕೇಳ್ತಿದ್ದೀರಾ, ಆ ಥರ ಇರಬಾರ್ದು. ಸೊ ಈ ಒಂದು ಪ್ರಮೇಯದಲ್ಲಿ IUCN ಅಂದರೆ IUCN ರೆಡ್ ಲಿಸ್ಟಲ್ಲಿ ಯಾವ ಕ್ಯಾಟಗರೀಸ್ ಇರುತ್ತೆ ಅದು ಯಾವ್ದ್ಯಾವುದು ಕಮೆಂಟ್ ಸೆಕ್ಷನ್ನಲ್ಲಿ ಹಾಕಿ. ನಾವು ಅದರ್ ಪಾಯಿಂಟ್ ಆಫ್ ಫೋಕಸ್ ಬಂದು ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ. ಈ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಅನ್ನೋದು ಒಂದು ಸ್ಟ್ಯಾಚ್ಯುಟರಿ ಬಾಡಿ. ಈ ಸ್ಟ್ಯಾಚ್ಯುಟರಿ ಬಾಡಿನ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತಲೂ ಕರಿತೀವಿ. ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂದರೆ ಏನು? ಸ್ಟ್ಯಾಚ್ಯುಟರಿ ಬಾಡಿ ಅಂದರೆ ಏನು? ನಮ್ಮದು ಪಾರ್ಲಿಮೆಂಟ್ ಇದೆ, ಅದು ಸೆಂಟ್ರಲ್ ಗವರ್ಮೆಂಟ್ ಲಾಸ್ ಮಾಡುತ್ತಲ್ಲ, ಅದು ಪಾರ್ಲಿಮೆಂಟ್ ಇರುತ್ತೆ. ನಮ್ಮದು ಸ್ಟೇಟ್ ಲೆಜಿಸ್ಲೇಚರು ಇದೆ, ವಿಧಾನಸೌಧದಲ್ಲಿ ನಮ್ಮಲ್ಲಿ ಲೆಜಿಸ್ಲೇಚರ್ಸ್ ಏನು ಕೂತ್ಕೊಳ್ತಾರೆ, ಅವರೊಂದು ಲಾನ ಪಾಸ್ ಮಾಡ್ತಾರೆ. ಸೊ ದ್ಯಾಟ್ ಲಾ ವಿಚ್ ಇಸ್ ಪಾಸ್ಡ್ ಬೈ ದ ಪಾರ್ಲಿಮೆಂಟ್ ಆರ್ ಬೈ ದ ಸ್ಟೇಟ್ ಲೆಜಿಸ್ಲೇಚರ್ ವಿಚ್ ಹ್ಯಾಸ್ ದ ಇಂಪ್ರಿಂಟ್ ಆಫ್ ದಿ ಪಾರ್ಲಿಮೆಂಟ್ ಆರ್ ದ ಸ್ಟೇಟ್ ಲೆಜಿಸ್ಲೇಚರ್ ಇಸ್ ವಾಟ್ ಇಸ್ ಕಾಲ್ಡ್ ಎ ಸ್ಟ್ಯಾಚ್ಯೂಟ್ ಲಾ. ಅದನ್ನು ಸ್ಟ್ಯಾಚ್ಯುಟರಿ ಬಾಡಿ ಅಂತ ಕರೀತಾರೆ. ಸೊ ಒಂದು ಲಾನಲ್ಲಿ ನಾವೇನಾದರೂ ಒಂದು ಬಾಡಿನ ಹುಟ್ಟಾಕಿದ್ವಿ ಅಂತಂದರೆ ಅದನ್ನು ಸ್ಟ್ಯಾಚ್ಯುಟರಿ ಅಥಾರಿಟಿ ಅಂತ ಕರಿತೀವಿ. ಈ ಸ್ಟ್ಯಾಚ್ಯುಟರಿ ಅಥಾರಿಟಿನ ನಾನು ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತಲೂ ಕರಿಬೋದು. ಹೇಗೆ? ಫಾರ್ ಎಕ್ಸಾಂಪಲ್ ಕಾನ್ಸ್ಟಿಟ್ಯೂಷನ್ ಅಂತ ತೊಗೊಳ್ಳೋಣ. ಕಾನ್ಸ್ಟಿಟ್ಯೂಷನ್ ಅಂದರೆ ನಮ್ಮ ಸಂವಿಧಾನ. ಇದರಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅನ್ನೋದು ಮೆನ್ಷನ್ ಆಗಿದೆಯಾ? ಹೌದು, ಮೆನ್ಷನ್ ಆಗಿದೆ. UPSC ಅನ್ನೋದು ಮೆನ್ಷನ್ ಆಗಿದೆಯಾ? ಹೌದು, ಮೆನ್ಷನ್ ಆಗಿದೆ. ಈ ಥರ ಯಾವುದೇ ಒಂದು ಬಾಡಿ ಅಥವಾ ಯಾವುದೇ ಒಂದು ಅಥಾರಿಟಿ ಕಾನ್ಸ್ಟಿಟ್ಯೂಷನಲ್ಲಿ ಮೆನ್ಷನ್ ಆಗಿದ್ರೆ ಅದನ್ನು ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತ ಕರಿತೀವಿ. ಸಪೋಸ್ ಅದು ಮೆನ್ಷನ್ ಆಗಿಲ್ಲ, ಲಾ ಮೂಲಕ ಪಾಸ್ ಮಾಡಿದ್ದಾರೆ ಅಂದರೆ ಯಾವ್ದ್ಯಾವ್ದು ಕಾನ್ಸ್ಟಿಟ್ಯೂಷನಲ್ಲಿಲ್ಲ, ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಅಂತ ಕರಿತೀವಿ. ಸೊ ನಿಮ್ಗೊಂದು ಸ್ಟೇಟ್ಮೆಂಟ್ ಬರಬಹುದು, ದ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಈಸ್ ಅನ್ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಬಾಡಿ. ಈ ಒಂದು ಸ್ಟೇಟ್ಮೆಂಟ್ ಏನಾದರೂ ನಿಮಗೆ ಪ್ರಿಲಿಮ್ಸಲ್ಲಿ ಕಾಣಿಸ್ಕೊಳ್ತು ಅಂತ ಅಂದರೆ ನೀವು ಮಾರ್ಕ್ ಮಾಡಬೇಕಾಗಿರೋದು ಹೌದು, ಇದು ಕರೆಕ್ಟು, ಈ ಸ್ಟೇಟ್ಮೆಂಟ್ ಕರೆಕ್ಟು. ಸೊ ದಿಸ್ ಇಸ್ ವಾಟ್ ಈಸ್ ಇಂಪಾರ್ಟೆಂಟ್ ಫ್ರಮ್ ದಿಸ್ ಟಾಪಿಕ್. ಆಯಿತಾ? ಸೊ ನೆಕ್ಸ್ಟ್ ಕ್ವೆಶ್ಚನ್ಗೆ ಹೋಗೋಣ ಅಥವಾ ನೆಕ್ಸ್ಟ್ ಟಾಪಿಕ್ ಹೋಗೋಣ. ಈ ಟಾಪಿಕಲ್ಲಿ ಏನು ಹೇಳುತ್ತೆ ಅಂತಂದರೆ, ಈ ಒಂದು ನಾವು ಏನು ಇವ್ಯಾಲ್ಯೂಯೇಷನ್ ನೋಡಿದ್ವಿ ಇದ್ರದ್ದು ಇಂಪಾರ್ಟೆಂಟ್ ಪಾಯಿಂಟರ್ಸ್ನ ಹೇಳ್ತಾ ಬರುತ್ತೆ. ಇಂಡಿಯಾ ಇಸ್ ದಿ ಓನ್ಲಿ ನೇಷನ್ ಇನ್ ದ ವರ್ಲ್ಡ್ ಟು ಹ್ಯಾವ್ ಇನ್ಸ್ಟಿಟ್ಯೂಷನಲೈಸ್ಡ್ ಆ್ಯಂಡ್ ಎಫೆಕ್ಟಿವ್ಲಿ ಕಂಪ್ಲೀಟೆಡ್ 5 cycles of ME of tiger reserves in the country. It has declared a network of 53 tiger reserves spread across 18 states covering an area of 75,796.83 square kilometer. Of these, a total of 51 tiger reserves have been independently evaluated through the ME process in the 5th cycle of ME of tiger reserves in 2020. A total of 12 tiger reserves ಇರುತ್ತೆ. ಇದನ್ನು ಎಕ್ಸಲೆಂಟ್ ಕ್ಯಾಟಗರಿ ಕೊಡ್ತಾರೆ, followed by 21 tiger reserves in very good category, 13 tiger reserves ಇರುತ್ತೆ ಗುಡ್ ಕ್ಯಾಟಗರಿಯಲ್ಲಿ, ಆ್ಯಂಡ್ 5 tiger reserves in the fair category. ಇದೆಲ್ಲ ತುಂಬಾ ಇಂಪಾರ್ಟೆಂಟ್. UPSCಯಲ್ಲಿ ಇದನ್ನು ಕೇಳದೇ ಇರ್ಬೋದು, ಬಟ್ ನಮ್ಮ KPSCಯಲ್ಲಿ ಮತ್ತು SSC ಎಕ್ಸಾಮಲ್ಲಿ ಖಂಡಿತವಾಗ್ಲೂ ಕೇಳುವಂತಹ ಸಾಧ್ಯತೆಗಳಿದೆ. ಸೊ ಇದನ್ನೆಲ್ಲ ದಯವಿಟ್ಟು ಜ್ಞಾಪಕ ಇಟ್ಕೊಳ್ಳಿ. ದ ಪೆರಿಯಾರ್ ಟೈಗರ್ ರಿಸರ್ವ್ ಇನ್ ಕೇರಳ ಹ್ಯಾಸ್ ಆಲ್ಸೋ ಬೀನ್ ರ್ಯಾಂಕ್ಡ್ ಆಸ್ ದಿ ಬೆಸ್ಟ್ ಮೇಂಟೈನ್ ಟೈಗರ್ ರಿಸರ್ವ್ ಇನ್ ಇಂಡಿಯಾ. ಇದು ಗ್ಯಾರಂಟಿ ಕೇಳುವ ಸಂಭಾವ್ಯಗಳಿದೆ, ಎಸ್ಪೆಷಲಿ ನಮ್ಮ KPSCಯಲ್ಲಿ. ಆ್ಯಂಡ್ ಟೈಗರ್ ರಿಸರ್ವ್ಸ್ ಆಫ್ ಕರ್ನಾಟಕ ಇನ್ ಎಕ್ಸಲೆಂಟ್ ಕ್ಯಾಟಗರಿ ಯಾವ್ದ್ಯಾವ್ದು ಬರುತ್ತೆ? ಬಂಡೀಪುರ್, ನಾಗರಹೊಳೆ, ಬಿಳಿಗಿರಿ, ಸ್ವಾಮಿ ಟೆಂಪಲ್ದು, ಭದ್ರಕಾಳಿ, ದಟ್ ಇಸ್ ದಾಂಧೇಲಿ ಆ್ಯಂಡ್ ಅನ್ಶಿ. ಅಂದು
ಆಸ್ ಪಾರ್ಟ್ ಆಫ್ ದಿ ಅಸೈನ್ಮೆಂಟ್ ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕಬೇಕಾಗಿರೋದು ಯಾವ ಟೈಗರ್ ರಿಸರ್ವ್ಸ್ ನಮ್ಮ ಕರ್ನಾಟಕದಲ್ಲಿದೆ ಅದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಾಕಿ. ನಾವು ಈಗ ನೆಕ್ಸ್ಟ್ ಕ್ವೆಶ್ಚನ್ಗೆ ಅಂದರೆ ನೆಕ್ಸ್ಟ್ ಟಾಪಿಕ್ಗೆ ನೋಡೋಣ. ಈ ಟಾಪಿಕ್ ಏನು ಅಂತಂದರೆ NS ಕಂಜರ್ ಅಂತ. INS Kanjar arrived at Trincomalee, Sri Lanka recently. What is it? It happens to be the fourth ship of indigenously designed and built Kukri class missile corvettes. Remember, ಎರಡು ಇಂಪಾರ್ಟೆಂಟ್ ಪಾಯಿಂಟ್ ನಾವಿಲ್ಲಿ ನೋಡಬೇಕಾಗತ್ತೆ. ಒಂದು, ಇಂಡಿಜಿನಸ್ಲಿ ಡಿಸೈನ್ಡ್. ಏನಿದು ಇಂಡಿಜಿನಸ್ಲಿ ಡಿಸೈನ್ ಅಂದರೆ ನಾವು ಎಲ್ಲಿಂದಾದ್ರು ಇಂಪೋರ್ಟ್ ಮಾಡ್ಕೊಳ್ತಾ ಬಂದಿದ್ದೀವ? ಇಲ್ಲ. ಫಾರ್ ಎಕ್ಸಾಂಪಲ್, ಸುಮಾರು ನೀವು ನೋಡಿದ್ರೆ ನಾವು ರಷ್ಯಾದಿಂದ ಇಂಪೋರ್ಟ್ ಮಾಡ್ಕೊಂಡಿರ್ತೀವಿ. ಆರ್ ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್ ಏರ್ಕ್ರಾಫ್ಟ್ಗಳನ್ನ ನಾವು ಇಸ್ರೇಲಿಂದ ತೊಗೊಳ್ಬೋದು, ಡ್ರೋನ್ಗಳನ್ನ ಇಸ್ರೇಲಿಂದ ತೊಗೊಳ್ಬೋದು, ಅಥವಾ ರಫೇಲ್ನ ನಾವು ಫ್ರಾನ್ಸಿಂದ ಪ್ರೊಕ್ಯೂರ್ ಮಾಡಿರ್ತೀವಿ. ಬಟ್ ಇಲ್ಲಿ ಏನು ಅಂತಂದರೆ ಈ ಒಂದು ಶಿಪ್ನ ನಾವು ಇಂಡಿಜಿನಸ್ಲಿ ಡಿಸೈನ್ ಮಾಡಿರ್ತೀವಿ, ಅಂದರೆ ನಾವು ನಮ್ಮ ಇಂಡಿಯಾಲ್ಲೇ ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡಿರ್ತೀವಿ ಅಂತ. ಸೊ INS ಕಂಜರ್ ಇಸ್ ದ ಫೋರ್ತ್ ಶಿಪ್ ಆಫ್ ದಿ ಇಂಡಿಜಿನಸ್ಲಿ ಡಿಸೈನ್, ಅಂದರೆ ನಾವೇ ಸ್ವಯಂ ಪ್ರೇರಿತವಾಗಿ ಮ್ಯಾನುಫ್ಯಾಕ್ಚರ್ ಮಾಡಿದ್ದೀವಿ, ಎಲ್ಲಿಂದನೂ ಇಂಪೋರ್ಟ್ ಮಾಡಿಲ್ಲ. ಆ್ಯಂಡ್ ಇಟ್ ಈಸ್ ಬಿಲ್ಟ್ ಕುಕ್ರಿ ಕ್ಲಾಸ್ ಮಿಸೈಲ್ ಕಾರ್ವೆಟ್ಸ್ and it is built by GRSC Kolkata. The ship is armed with an array of modern weapons and sensors and the ship is part of Indian Navy's Eastern Fleet. So one question ಕೇಳ್ಬೋದು ಪ್ರಿಲಿಮ್ಸ್ ಅಲ್ಲಿ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಂತ ಕೊಟ್ಟು INS ಕಂಜರ್ ಅಂತ ಏನಿದೆ ಅದು ಇಂಡಿಜಿನಸ್ಲಿ ಡಿಸೈನ್ ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ಬೋದು. ಆ್ಯಂಡ್ ಇಟ್ ಇಸ್ ಆಲ್ಸೋ ಬಿಲ್ಟ್ ಕುಕ್ರಿ ಕ್ಲಾಸ್ ಮಿಸೈಲ್ ಕಾರ್ವೆಟ್ಸ್ ಅಂತ ಇನ್ನೊಂದು ಸ್ಟೇಟ್ಮೆಂಟ್ ಕೊಡ್ಬೋದು. ವಿಚ್ ಆಫ್ ದೀಸ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟು, ವಿಚ್ ಆಫ್ ದೀಸ್ ಸ್ಟೇಟ್ಮೆಂಟ್ಸ್ ಆರ್ ಇನ್ಕರೆಕ್ಟ್ ಅಂತ ಒಂದು ಕ್ವೆಶ್ಚನ್ನ ಪ್ರಿಲಿಮ್ಸಲ್ಲಿ ಕೇಳ್ಬೋದು. ಸೊ ನಿಮಗೆ ಜ್ಞಾಪಕ ಇಟ್ಕೊಳ್ಬೇಕಾಗಿರೋದು ಏನು ಅಂತಂದರೆ, ಒಂದು, ಇಟ್ ಈಸ್ ಇಂಡಿಜಿನಸ್ ಅಂದರೆ ನಾವೇ ಮಾಡಿರುವಂಥದ್ದು. ಇನ್ನೊಂದು, ಇದು ಕುಕ್ರಿ ಕ್ಲಾಸ್ ಮಿಸೈಲ್ ಕಾರ್ವೆಟ್ಸ್ ಅಂತ. ಇದು ಏನಾಗುತ್ತೆ ಅಂತಂದರೆ ಈ INS ಕಂಜರ್ ಅನ್ನೋದು ರೀಸೆಂಟು ಟ್ರಿಂಕಾಮಲಿ ದಟ್ ಇಸ್ ಶ್ರೀಲಂಕಾಗೆ ಹೋಗುತ್ತೆ. ಏನಕ್ಕೆ ಇದು ಶ್ರೀಲಂಕಾಗೆ ಹೋಗುತ್ತೆ? ಒಂದು ಎಕ್ಸ್ಚೇಂಜ್ ಆಫ್ ಬಾನ್ಹಮಿ ಅಂತ. ಸೊ ಬಾನ್ಹಮಿಯಲ್ಲಿ ಎಕ್ಸ್ಚೇಂಜ್ ಅಂದರೆ ಒಂದು ಫ್ರೆಂಡ್ಶಿಪ್ನ ಎನ್ಹ್ಯಾನ್ಸ್ ಮಾಡ್ಕೊಳ್ಳೋಕ್ಕೋಸ್ಕರ. ದಿಸ್ ಈಸ್ ಆಲ್ಸೋ ಪಾರ್ಟ್ ಆಫ್ ಇಂಟರ್ನ್ಯಾಷನಲ್ ಡಿಪ್ಲೊಮೆಸಿ ಅಂತ ಕರಿತೀವಿ. ಸೊ ಇಂಟರ್ನ್ಯಾಷನಲ್ ಡಿಪ್ಲೊಮೆಸಿಯಲ್ಲಿ ನಾವು ಸುಮಾರು ಎಕ್ಸಸೈಸಸ್ ಒಂದು ಕಂಟ್ರಿ ಮತ್ತು ಇನ್ನೊಂದು ಕಂಟ್ರಿ ಮಾಡ್ತೀವಿ. ಏನಕ್ಕೆ ಇದನ್ನು ಮಾಡ್ತೀವಿ? ಒಂದು ಬಾಂಡಿಂಗ್ನ ಬೆಳೆಸೋದಕ್ಕೋಸ್ಕರ. ನನಗೆ ಗೊತ್ತಿರುವಂಥದ್ದನ್ನು ನಾನು ಇನ್ನೊಂದು ಕಂಟ್ರಿಗೆ ಎಕ್ಸ್ಚೇಂಜ್ ಮಾಡಿಕೊಂಡಾಗ ಆ ಒಂದು ಬಾಂಡಿಂಗ್ನ ಡೆವಲಪ್ ಮಾಡ್ತೀವಲ್ಲ, ಆ ಒಂದು ಪ್ರಮೇಯ, ಆ ಒಂದು ಎಪಿ ಸೆಂಟರ್ನ ಇಟ್ಕೊಂಡು ಈ ಒಂದು ಎಕ್ಸ್ಚೇಂಜಸ್ನ ಮಾಡ್ತಾ ಹೋಗ್ತಾರೆ. ಎಕ್ಸಸೈಸಸ್ನು ನಾವು ಅದಕ್ಕೆ ನಡೆಸೋದು, ಈ ವಿಸಿಟ್ನೂ ನಾವು ಅದಕ್ಕೆ ಮಾಡೋದು. ಸೊ ಎರಡು ಇಂಪಾರ್ಟೆಂಟ್ ಪಾಯಿಂಟರ್ಸ್, ಒಂದು ನಾವೇ ಮಾಡಿರುವಂಥದ್ದು, ಮತ್ತು ಇದನ್ನು ಏನಕ್ಕೆ ಅಲ್ಲಿ ಹೋಗಿದೆ ಅಂತಂದರೆ ಒಂದು ಬಾಂಡಿಂಗ್ನ ಎನ್ಹ್ಯಾನ್ಸ್ ಮಾಡಲಿಕ್ಕೋಸ್ಕರ ನಾವು INS ಕಂಜರ್ನ ಅಲ್ಲಿ ಕಳಿಸಿದ್ವಿ. ಆಯಿತಾ? ನಾವು ಲೆಟ್ಸ್ ಲುಕ್ ಇನ್ ಟು ದ ನೆಕ್ಸ್ಟ್ ಪ್ರಾಕ್ಟೀಸ್ ಆರ್ ಇಂಪಾರ್ಟೆಂಟ್ ಟಾಪಿಕ್, the Global Tiger Day. The Global Tiger Day is celebrated every year on July 29th as a way to raise awareness about the importance of the tiger conservation. Global Tiger Day, commonly referred to as International Tiger Day, was first established yavaga in the year 2010 during the St. Petersburg Tiger Summit by nations that are home to tigers. ನಾನು ನಿಮ್ಗೊಂದಿಲ್ಲ ಎಕ್ಸಾಂಪಲ್ ಕೊಡ್ತೀನಿ ಯಾಕೆ ಈ ಸೇಂಟ್ ಪೀಟರ್ಸ್ಬರ್ಗ್ ಟೈಗರ್ ಸಮಿಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಂತ. UPSC ಎಕ್ಸಾಮ್ ಕ್ವೆಶ್ಚನ್ಸ್ ನೀವು ನೋಡೋದಾದರೆ ಒಂದು ಫಾರ್ತಲ್ ಆನ್ಸರ್ ಡಿಕ್ಲರೇಷನ್ ಅಂತ ಇರುತ್ತೆ. ಈ ಒಂದು ಕ್ವೆಶ್ಚನ್ UPSC ಎಕ್ಸಾಮಲ್ಲಿ ಕೇಳ್ತಾರೆ. ಏನು ಅಂತಂದರೆ ಫಾರ್ತಲ್ ಆನ್ಸರ್ ಡಿಕ್ಲರೇಷನ್ ಅಂತ ರೀಸೆಂಟಾಗಿ ಆಯಿತು, ನ್ಯೂಸಲ್ಲಿತ್ತು. ಇದು ಯಾವ ಒಂದು ಗ್ರೂಪಿಗೆ ಸಂಬಂಧಪಟ್ಟಿರೋವಂಥದ್ದು ಅಂತ. ಇದು ಬ್ರಿಕ್ಸಾ, ಇದು SCOನ, ಇದು ಸಾರ್ಕಾ ಅಥವಾ ಏಷ್ಯಾನ, ಈ ಥರದ್ದೊಂದು ಕ್ವೆಶ್ಚನ್ ಕೇಳಿದಾಗ ನನಗೆ ಜ್ಞಾಪಕ ಬರಬೇಕಾಗಿರೋದು ಏನು ಅಂತಂದರೆ ಫಾರ್ತಲ್ ಆನ್ಸರ್ ಡಿಕ್ಲರೇಷನ್ ಅನ್ನೋದು ಬ್ರಿಕ್ಸ್ಗೆ ಸಂಬಂಧಪಟ್ಟಿರುವಂಥದ್ದು. ಸೊ ಅದೇ ಥರನೇ ಈ ಸೇಂಟ್ ಪೀಟರ್ಸ್ಬರ್ಗ್ ಸಮಿಟ್ ಅಂದರೆ ಯಾವುದಕ್ಕೆ ಸಂಬಂಧಪಟ್ಟಿರೋದು? ಇದು ಗ್ಲೋಬಲ್ ಟೈಗರ್ ಸಂಬಂಧಪಟ್ಟಿರೋದು. ಸೊ ಅಂದರೆ ನಾನು ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೋಸ್ಕರ ದ ಟೈಗರ್ಸ್ ಒಂದು ಬಯೋಡೈವರ್ಸಿಟಿಯಲ್ಲಿ ಇಂಪಾರ್ಟೆಂಟ್ ಸ್ಪೀಷಿ ಆಗಿರೋದ್ರಿಂದ, ಅದು ಇಂಡಿಕೇಟರ್ ಸ್ಪೀಷಿ ಆಗಿರೋದ್ರಿಂದ ಅದನ್ನು ಸೇಫ್ ಗಾರ್ಡ್ ಮಾಡುವಂತಹ ರೆಸ್ಪಾನ್ಸಿಬಿಲಿಟಿ ನನಗಿದೆ, ಸಮಾಜಕ್ಕಿದೆ, ಜಗತ್ತಿಗಿದೆ, ವರ್ಲ್ಡಿಗಿದೆ. ಸೊ ಅದನ್ನು ಎನ್ಲಾರ್ಜ್ ಮಾಡಲಿಕ್ಕೋಸ್ಕರ ವಾಟ್ ವಿ ಹ್ಯಾವ್ ಇಸ್ ದಿ ಸೇಂಟ್ ಪೀಟರ್ಸ್ಬರ್ಗ್ ಟೈಗರ್ ಸಮಿಟ್. ಸೊ ಈ ಟೈಗರ್ ಸಮಿಟ್ ಯಾವಾಗ ಆಗುತ್ತೆ? 2010 ಆಗುತ್ತೆ. ಬೇಸಿಕಲಿ ಟು ಅಬ್ಸರ್ವ್ and to ensure that the awareness is given about the tiger conservation. There are about 13 tiger range countries. Idu important in prelims ke. They have all come together to create TX2, the global goal to double the number of wild tigers by the year 2022. ಈ TX2 ಅಂದರೆ ಏನು? T stands for tiger. ಇಲ್ಲಿ ಅದನ್ನು ನಾನು ಮಲ್ಟಿಪ್ಲೈ ಮಾಡಬೇಕು. ಸಪೋಸ್ 1000 ಇದ್ದರೆ 2000 ಮಾಡೋಕ್ಕೆ ಹೋಗೋಣ, ಅಥವಾ 2000 ಇದ್ದರೆ 3000 ಮಾಡೋಕ್ಕೆ ಹೋಗೋಣ, 3000 ಇದ್ದರೆ 4000 ಮಾಡೋಕ್ಕೆ ಹೋಗೋಣ. ಸೊ ಇವಾಗ ಇರುವಂತಹ ನಂಬರ್ ಏನಿರುತ್ತಲ್ಲ
ಆ ನಂಬರ್ನ ನಾನು ಇನ್ಕ್ರೀಸ್ ಮಾಡೋಕ್ಕೆ ಹೋಗೋಣ ಅಂತ ಹೇಳೋದೆ ಈ ಪರ್ಟಿಕ್ಯುಲರ್ ಪ್ರೋಗ್ರಾಮ್. ಸೊ ಈ ಪ್ರೋಗ್ರಾಮಲ್ಲಿ ಏನು ಮಾಡ್ತೀವಿ ಅಂತಂದರೆ ನಾನು ಇನ್ಕ್ರೀಸ್ ಮಾಡ್ತಾ ಹೋಗ್ತೀನಿ, ಅದೇ ಗ್ಲೋಬಲ್ ಟೈಗರ್ ಡೇ. ಅರ್ಥವಾಯ್ತಾ? ನಾವು ಲೆಟ್ಸ್ ಲುಕ್ ಇಂಟು ದ ನೆಕ್ಸ್ಟ್ ಟಾಪಿಕ್. ಈ ಟಾಪಿಕ್ ಬಂದು ಗೋಬರ್ಧನ್ ಅಂತ. ಗೋಬರ್ಧನ್ ಅಂದರೆ ಏನು ಸ್ಟಾರ್ಟ್ ಆಗುತ್ತೆ? ಗ್ಯಾಲ್ವನೈಸಿಂಗ್ ಆರ್ಗ್ಯಾನಿಕ್ ಬಯೋ ಆಗ್ರೋ ರಿಸೋರ್ಸಸ್ ಇನಿಷಿಯೇಟಿವ್ ಬಿಗ್ಯಾನ್ ರೀಪಿಂಗ್ ಗುಡ್ ರಿಸಲ್ಟ್ಸ್ ಆ್ಯಂಡ್ ಸ್ಟಿಮ್ಯುಲೇಟಿಂಗ್ ಇನ್ವೆಸ್ಟ್ಮೆಂಟ್ಸ್ ಇನ್ ಬಯೋಗ್ಯಾಸ್ ಸೆಕ್ಟರ್ ಇನ್ ಇಂಡಿಯಾ. Over 1,200 biogas plants have registered on the GOBARdhan portal since it was launched. In 2018, the government launched this scheme as a national priority project under the Swachh Bharat Mission Gramin phase. ಎಲ್ಲಿ ಸ್ಟಾರ್ಟ್ ಮಾಡಿದ್ದು? ವಿ ಹ್ಯಾವ್ ದ ಸ್ವಚ್ಛ ಭಾರತ್ ಮಿಷನ್. ಈ ಸ್ವಚ್ಛ ಭಾರತ್ ಮಿಷನ್ ಅರ್ಬನ್ ಅಂತಿದೆ, ಗ್ರಾಮೀಣ್ ಅಂತಿದೆ. ಆಸ್ ಪಾರ್ಟ್ ಆಫ್ ದಿ ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ್, this particular initiative was taken up. The initiative aims to transform waste to wealth using a whole of the government approach. ಹೆಂಗೆ? ಆಬ್ಜೆಕ್ಟಿವ್ ಏನು? ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಆಫ್ ದಿ ಆರ್ಗ್ಯಾನಿಕ್ ಬಯೋಡಿಗ್ರೇಡಬಲ್ ವೇಸ್ಟ್ ವೈಲ್ ಆಲ್ಸೋ ಪ್ರೊವೈಡಿಂಗ್ ರಿಸೋರ್ಸ್ ಆ್ಯಂಡ್ ಮಾನಿಟರಿ ಬೆನಿಫಿಟ್ಸ್ ಟು ದ ರೂರಲ್ ಹೌಸ್ ಹೋಲ್ಡ್ಸ್. ಇದ್ರ ನೋಡಲ್ ಮಿನಿಸ್ಟ್ರಿ ಯಾವುದು? ಇದ್ರ ನೋಡಲ್ ಮಿನಿಸ್ಟ್ರಿ ಬಂದು ಡಿಪಾರ್ಟ್ಮೆಂಟ್ ಆಫ್ ಡ್ರಿಂಕಿಂಗ್ ವಾಟರ್ ಆ್ಯಂಡ್ ಸ್ಯಾನಿಟೇಷನ್, ವಿಚ್ ಇಸ್ ನಥಿಂಗ್ ಬಟ್ ದ ಮಿನಿಸ್ಟ್ರಿ ಆಫ್ ಜಲ್ ಶಕ್ತಿ. ಏನು ಎಕ್ಸಾಕ್ಟ್ಲಿ ಆಗುತ್ತೆ? ಲಾಟ್ ಆಫ್ ಕ್ಯಾಟಲ್ ವೇಸ್ಟ್ ಇರುತ್ತೆ. ಹಳ್ಳಿಗಳಲ್ಲಿ ನೋಡಿದಾಗ, ವಿಲೇಜ್ ಸೆಕ್ಷನಲ್ಲಿ ನೋಡಿದಾಗ, ರೂರಲ್ ಏರಿಯಾಸಲ್ಲಿ ನೋಡಿದಾಗ ಕ್ಯಾಟಲ್ ಇಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಆಸೆಟ್ಸ್ ಫಾರ್ ದೆಮ್. ಈ ಕ್ಯಾಟಲ್ ಅನ್ನೋದ್ರಿಂದ ಮಿಲ್ಕ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಇಟ್ ಈಸ್ ಆಲ್ಸೋ ಅ ಸೋರ್ಸ್ ಆಫ್ ರೆವೆನ್ಯೂ ಫಾರ್ ದೆಮ್. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಇವ್ರು ಏನು ಮಾಡ್ತಾರೆ? ದರ್ ಈಸ್ ಅ ಜನ್ರೇಷನ್ ಆಫ್ ಲಾಟ್ ಆಫ್ ಕ್ಯಾಟಲ್ ವೇಸ್ಟು. ಈ ಕ್ಯಾಟಲ್ ವೇಸ್ಟ್ನ ನಾನು ಕನ್ವರ್ಟ್ ಮಾಡ್ತೀನಲ್ಲ, ಆ ಕನ್ವರ್ಷನ್ ಪ್ರೋಸೆಸ್ನ ಯೂಸಿಂಗ್ ದಿಸ್ ಕ್ಯಾಟಲ್ ಆ್ಯಸ್ ಅ ವೇಸ್ಟ್ ರಿಸೋರ್ಸ್. How am I going to convert into energy is what is called as the GOBARdhan program. So ಈ GOBARdhan program ಅನ್ನೋದೇನು? ರೂರಲ್ ಸೆಕ್ಟರಲ್ಲಿ ನಾನೊಂದಷ್ಟು ಕ್ಯಾಟಲ್ ವೇಸ್ಟ್ ಇರುತ್ತೆ, ಆ ವೇಸ್ಟನ್ನು ಎನರ್ಜಿ ಕನ್ವರ್ಟ್ ಮಾಡ್ತೀನಿ. ಆ ಎನರ್ಜಿ ಕನ್ವರ್ಟ್ ಮಾಡೋದನ್ನು ಈಸ್ ವಾಟ್ ಈಸ್ ಕಾಲ್ಡ್ ಆಸ್ ದಿ GOBARdhan program. ಸೊ ಈ GOBARdhan ಅನ್ನೋದು it is a program that was initiated by the government of India. ಯಾವಾಗ? That was back in the year 2018. ಸೊ 2018ಅಲ್ಲಿ ನಾ ಈ ಒಂದು ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡ್ತೀನಿ. ಬೇಸಿಕಲಿ ಟು ಸಪೋರ್ಟ್ ದ ವಿಲೇಜಸ್, ಮ್ಯಾನೇಜ್ ದಿಯರ್ ಕ್ಯಾಟಲ್, agricultural waste and also make villages clean as well. ಇಂಪಾರ್ಟೆಂಟ್ ಪಾಯಿಂಟರ್ಸ್ ಏನಿದ್ರಲ್ಲಿ? ಒಂದು, ನೋಡಲ್ ಮಿನಿಸ್ಟ್ರಿ ಯಾವುದು? ಡಿಪಾರ್ಟ್ಮೆಂಟ್ ಆಫ್ ಡ್ರಿಂಕಿಂಗ್ ವಾಟರ್ ಆ್ಯಂಡ್ ಸ್ಯಾನಿಟೇಷನ್. ಇದ್ರದ್ದು ಯಾವುದು? ಮಿನಿಸ್ಟ್ರಿ ಆಫ್ ಜಲ್ ಶಕ್ತಿ. ದಿಸ್ ಕ್ಯಾನ್ ಬಿ ಪ್ರಾಬಬ್ಲಿ ಆಸ್ಡ್ ಇನ್ ಯೋರ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್. ಆ್ಯಂಡ್ ಈ ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣಲ್ಲಿ ಇದನ್ನು ಸೇರಿಸ್ಕೊಳ್ತಾ ಹೋಗ್ತಾರೆ, ವಿಚ್ ಇಸ್ ಕಾಲ್ಡ್ ಆಸ್ ದಿ GOBARdhan. Now let's look into the next important topic. The next topic is Ayushman Bharat Pradhana Mantri Jan Arogya Yojana. This is an important program where the Minister of State for Health stated that as many as 3.1 crore beneficiaries are benefited under the Ayushman Bharat Pradhana Mantri Jan Arogya Yojana during the last 2 years. ಇದು ಈಗ ಬಂದಿರುವಂತಹ ಅಪ್ಡೇಟು. ಏನಿದು? PMJAY is the world's largest health insurance assurance scheme fully financed by the government. ಸೊ ಇದನ್ನು ಕಂಪ್ಲೀಟಾಗಿ ಗೌರ್ಮೆಂಟೇ ಕಾಂಟ್ರಿಬ್ಯೂಟ್ ಮಾಡುತ್ತೆ. This scheme was launched in the year 2018 with the aim to provide free medical treatment of up to 5 lakh per family for secondary care as well as tertiary care. Under this scheme, the beneficiaries are identified by the latest data of socio-economic caste census. ಹೇಗೆ ಕೊಡ್ತಾ ಬರ್ತಾರೆ ಇವರಿಗೆ? ಒಂದು ಸೋಷಿಯೋ ಎಕನಾಮಿಕ್ ಕಾಸ್ಟ್ ಸೆನ್ಸಸ್ 2011 ರಿಲೀಸ್ ಆಗುತ್ತೆ. ಈ ರಿಲೀಸ್ ಆಗಿರುವಂಥ ಸೆನ್ಸಸ್ ಬೇಸಿಸ್ ಮೇಲೆ ವೆದರ್ ದೇ ಆರ್ ಎಂಟೈಟಲ್ಡ್ ಟು ದಿಸ್ ಪರ್ಟಿಕ್ಯುಲರ್ ಇನ್ಶೂರೆನ್ಸ್ ಪ್ರೋಗ್ರಾಮ್ ಆರ್ ನಾಟ್ ವಿಲ್ ಬಿ ಡಿಸೈಡೆಡ್. ಎಲ್ಲರಿಗೂ ಕೊಡ್ಲಿಕ್ಕೆ ಬರುತ್ತಾ? ಇಲ್ಲ. ಅವ್ರದ್ದೊಂದು ಏನೋ ಒಂದು ಬೆಂಚ್ ಮಾರ್ಕ್ ಸೆಟ್ ಮಾಡಿರುತ್ತೆ ಸರ್ಕಾರ, ಏನೋ ಒಂದು ಕ್ರೈಟೀರಿಯಾ ಇರುತ್ತೆ, ಏನೋ ಒಂದು ಎಲಿಜಿಬಿಲಿಟಿ ಇರುತ್ತೆ. ಈ ಒಂದು ಎಲಿಜಿಬಿಲಿಟಿ ನಾನು ಹೇಗೆ ತೊಗೊಳ್ಳಿ? That is on the basis of socio-economic caste census which came into picture in the year 2011. The funding of the scheme for all states and union territories with their own legislation is in the ratio of 60:40. The PMJAY has received an allocation of 7,200 crores ಅಂಡರ್ ದ ಯೂನಿಯನ್ ಬಜೆಟ್ ಆಫ್ 2023. ಇಲ್ಲಿ ನಾನು ನಿಮ್ಗೊಂದು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಕೊಡ್ತೀನಿ. ಏನು ಅಂತಂದರೆ ದರ್ ಆರ್ 2 ಟೈಪ್ಸ್ ಆಫ್ ಪ್ರೋಗ್ರಾಮ್ಸ್. ಒಂದು ಬಂದು ಗೌರ್ಮೆಂಟ್ ಸೆಕ್ಟರ್ ಸ್ಕೀಮ್ ಅಂತ ಕರಿತೀವಿ, ಇನ್ನೊಂದು ಬಂದು ಗೌರ್ಮೆಂಟ್ ಸ್ಪಾನ್ಸರ್ಡ್ ಸ್ಕೀಮ್ ಅಂತ ಕರಿತೀವಿ. ಈ ಗೌರ್ಮೆಂಟ್ ಸೆಕ್ಟರ್ ಸ್ಕೀಮ್ ಅಂದರೆ ಏನಾಗುತ್ತೆ? ಇಲ್ಲಿ ಕಂಪ್ಲೀಟ್ ಕಾಂಟ್ರಿಬ್ಯೂಷನ್ ಬಂದು ಗೌರ್ಮೆಂಟ್ ಆಫ್ ಇಂಡಿಯಾನೇ ಮಾಡುತ್ತೆ. ಸ್ಟೇಟ್ಸ್ ಇದಕ್ಕೆ ಏನು ಖರ್ಚು ಮಾಡುವಂತಹ ಅವಶ್ಯಕತೆನೇ ಇರಲ್ಲ, ಆಯಿತಾ? ಸೊ ಗೌರ್ಮೆಂಟ್ ಸೆಕ್ಟರ್ ಸ್ಕೀಮ್ ಅಂತಂದರೆ ದಿ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ಆಫ್ ದಟ್ ಪರ್ಟಿಕ್ಯುಲರ್ ಪ್ರೋಗ್ರಾಮ್
will be taken up by the central government. Next to government sponsored scheme ಅಂತ ಕರಿತೀನಿ. ಸ್ಪಾನ್ಸರ್ಡ್ ಅಂದರೆ ಏನು, ನಾನೊಂದಷ್ಟು ಕಾಂಟ್ರಿಬ್ಯೂಷನ್ ಮಾಡ್ತೀನಿ, ನೀವು ಸ್ಟೇಟ್ಸ್ ಎಲ್ಲ ಒಂದಷ್ಟು ಬಂದು ಕಾಂಟ್ರಿಬ್ಯೂಷನ್ ಮಾಡಿ. ಸೊ ವೆನ್ ದ ಫಂಡಿಂಗ್ ಪ್ಯಾಟ್ರನ್ is where the central government contributes a certain amount of money, the state government contribute a certain amount of money, that is what is called as centrally sponsored scheme. ನಿಮ್ಗೆ ಇಲ್ಲೊಂದು ಟಾಸ್ಕು, ನಂಬರ್ ಆಫ್ ಪ್ರೋಗ್ರಾಮ್ಸು ಗೌರ್ಮೆಂಟ್ ಆಫ್ ಇಂಡಿಯಾ ಲಾಂಚ್ ಮಾಡಿದೆ. ಇದರಲ್ಲಿ ಗೌರ್ಮೆಂಟ್ ಸೆಕ್ಟರ್ ಸ್ಕೀಮ್ ಅಂದರೆ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಯಾವುದ್ಯಾವುದಿದೆ, ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಯಾವುದ್ಯಾವುದಿದೆ, ಕಮೆಂಟ್ ಸೆಕ್ಷನಲ್ಲಿ ಹಾಕಿ. Now let's look into the next important topic. Bengaluru in World Cities Culture Forum. Bengaluru became the first Indian city to be part of the World Cities Cultural Forum, a global network of cities that share research and intelligence. Bengaluru became the 41st city to join the forum, and the network currently includes 40 cities across 6 continents. And World Cities Cultural Forum was founded back in the year 2012. ಇದು ತುಂಬಾ ಇಂಪಾರ್ಟೆಂಟ್ ನಮ್ಮ ಪ್ರಿಲಿಮಿನರಿ ಎಕ್ಸಾಮಿನೇಷನ್ಗೆ. ಇಟ್ ಈಸ್ ಎ ಗ್ಲೋಬಲ್ ನೆಟ್ವರ್ಕ್ ಆಫ್ ಸಿಟೀಸ್ ದಟ್ ಶೇರ್ ರಿಸರ್ಚ್ ಆ್ಯಂಡ್ ಇಂಟೆಲಿಜೆನ್ಸ್, ಎಕ್ಸ್ಪ್ಲೋರ್ ದ ರೋಲ್ ಆಫ್ ಕಲ್ಚರ್ ಇನ್ ಫ್ಯೂಚರ್ ಪ್ರಾಸ್ಪ್ಯಾರಿಟಿ, and the network has 40 cities spanning 60 continents. What exactly happens? ಹೇಗೆ ವರ್ಕ್ ಆಗುತ್ತೆ? ಇವಾಗ ಒಂದು ಸಿಟೀಸು ಯಾವ್ದಾವ್ದು ಇದ್ರಲ್ಲಿ ಪಾರ್ಟ್ ಆಗಿರುತ್ತೆ, ಅವ್ರೇನು ಮಾಡ್ತಾ ಹೋಗ್ತಾರೆ ಅಂತಂದರೆ ಅವ್ರದ್ದೇ ಆದಂತಹ ಒಂದು ವ್ಯಾಲ್ಯೂ ಸಿಸ್ಟಮ್ ಇರುತ್ತೆ. ದೇ ಆಲ್ಸೋ ವಾಂಟ್ ಟು ಪ್ರಮೋಟ್ ಅವ್ರದ್ದೇ ಆದಂತಹ ಒಂದು ಕಲ್ಚರ್ನ. ಸೊ ಯಾವುದೋ ಒಂದು ನ್ಯೂ ಇನೋವೇಷನ್ ಫಾರ್ ದ ಸಸ್ಟೈನಬಲ್ ಸಿಟಿ ಅಂತಿದ್ರೆ ಆ ಒಂದು ಇನೋವೇಷನ್ನ ನಾನು ಕಂಡುಹಿಡಿತೀನಿ, ಆ ಒಂದು ಸಿಟಿ ಏನೋ ಒಂದು ಕಂಡುಹಿಡಿಯುತ್ತೆ, ಅದರದ್ದೇ ಆದ ಒಂದು ವ್ಯಾಲ್ಯೂ ಸಿಸ್ಟಮ್ ಕೂಡ ಇರುತ್ತೆ, ಒಂದು ಕಲ್ಚರ್ ಇರುತ್ತೆ. ಸೊ ಇದು ಅಡ್ಯಾಪ್ಟ್ ಮಾಡಿಕೊಂಡು ಈ ಅಡ್ಯಾಪ್ಟೇಷನ್ನ ಬೇರೆ ಸಿಟೀಸ್ಗೂ ಹೆಲ್ಪ್ ಆಗುತ್ತೆ ಅಂತ ಇಂಟೆನ್ಷನ್ ಇರುತ್ತಲ್ಲ, ದಟ್ ಈಸ್ ವಾಟ್ ಈಸ್ ಕಾಲ್ಡ್ ಎಸ್ ರಿಸರ್ಚ್ ಆ್ಯಂಡ್ ಇಂಟೆಲಿಜೆನ್ಸ್. ಸೊ ನಾನು ಏನೋ ಒಂದು ಕಂಡುಹಿಡಿತೀನಿ, ಸಿಟಿ ಇನೋವೇಷನ್ ಫಾರ್ ಸಸ್ಟೈನಬಲ್ ಅರ್ಬನ್ ಡೆವಲಪ್ಮೆಂಟ್, ಈ ಒಂದು ಪ್ರಾಕ್ಟೀಸಸ್ನ ಬೇರೆಯವರು ಅಡಾಪ್ಟ್ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ನಾನು ಏನು ಹೇಳ್ತಾ ಹೋಗ್ತೀನಲ್ಲ, ದಟ್ ಈಸ್ ವಾಟ್ ಈಸ್ ಕಾಲ್ಡ್ ಆಸ್ ದಿ ಇಂಟೆಂಟ್ ಆರ್ ದಿ ಆಬ್ಜೆಕ್ಟಿವ್ ಆಫ್ ದಿಸ್ ಪರ್ಟಿಕ್ಯುಲರ್ ಪ್ರೋಗ್ರಾಮ್. ಸೊ ಈ ಒಂದು ಆಬ್ಜೆಕ್ಟಿವ್ನ ಇಟ್ಕೊಳ್ಳೋದ್ರಿಂದ ನಮಗೆ ಹೆಲ್ಪ್ ಆಗುತ್ತೆ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಬೇರೆ ಸಿಟೀಸ್ಗೂ ಹೆಲ್ಪ್ ಆಗುತ್ತೆ ಅನ್ನೋದೇ ಈ ವರ್ಲ್ಡ್ ಸಿಟೀಸ್ ಕಲ್ಚರಲ್ ಫೋರಮ್. ಇವರು ಒಂದು ರಿಪೋರ್ಟ್ನ ಬಿಡ್ತಾರೆ. ಏನಿದು ರಿಪೋರ್ಟು? ವರ್ಲ್ಡ್ ಸಿಟೀಸ್ ಕಲ್ಚರ್ ರಿಪೋರ್ಟ್ ಅಂತ. ಈ ವರ್ಲ್ಡ್ ಸಿಟೀಸ್ ಕಲ್ಚರಲ್ ಫೋರಮ್ ಏನಿರುತ್ತಲ್ಲ, ಇವರೊಂದು ರಿಪೋರ್ಟ್ ಬಿಡ್ತಾರೆ ಆ್ಯಂಡ್ ದ್ಯಾಟ್ ರಿಪೋರ್ಟ್ ಈಸ್ ಕಾಲ್ಡ್ ಆಸ್ ವರ್ಲ್ಡ್ ಸಿಟೀಸ್ ಕಲ್ಚರ್ ರಿಪೋರ್ಟ್. ಇದು ನಿಮಗೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾವು ಲೆಟ್ಸ್ ಲುಕ್ ಇನ್ ಟು ದ ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್. The Registration of Births and Deaths Amendment Bill of 2023. The Union Home Ministry has introduced a new bill to amend the Registration of Birth and Death Act of 1969. The proposed bill aims to streamline the birth and death registration process through digitization and mandatory use of Aadhaar. What are the features of this particular bill? The bill simplifies registration procedures for birth and death and applies to individual after its enactment. State must register births and deaths on the Centre Civil Registration System portal, share the data with the Registrar General of India. ಈ Registrar General of India ಅನ್ನೋದು ಯಾವ ಮಿನಿಸ್ಟ್ರಿಗೆ ಟ್ಯಾಗ್ ಆಗಿರುತ್ತೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. Aadhaar numbers of parents and informants will be collected during birth registration if available. Medical institutions will be obligated to provide certificates of the cause of the death to the registrar and the nearest relative, and special sub-registrars will be appointed to expedite registration and issuance of death certificates during disasters or epidemics. ಏನಕ್ಕೆ? Why are we coming up with this particular legislation? What was the need of this particular registration? ಏನಾಗುತ್ತೆ, ಬರ್ತ್ ಟು ಡೆತ್ ಅನ್ನೋ ತುಂಬಾ ಇಂಪಾರ್ಟೆಂಟ್. ಇದು ಸೆನ್ಸಸ್ಗೆ ಬೇಕಾಗುತ್ತೆ, ಪಾಪ್ಯುಲೇಷನ್ಗೆ ಬೇಕಾಗುತ್ತೆ, ಸಬ್ಸಿಡೀಸ್ ಕೊಡೋದಕ್ಕೆ ಬೇಕಾಗುತ್ತೆ, ಅಥವಾ ಗೋಸ್ಟ್ ಅಕೌಂಟ್ಸ್ ಅಂತಲೂ ಇರುತ್ತೆ. ಫಾರ್ ಎಕ್ಸಾಂಪಲ್, ಯಾರೋ ಒಬ್ಬರು ಲೆಟ್ಸ್ ಒಂದು ಸಬ್ಸಿಡಿನ ಸತ್ತೋರ್ ಇರೋರ ಮೇಲೆ ತೊಗೊಳ್ತಾನೆ ಹೋಗ್ತಾರೆ, ಅಥವಾ ಬರ್ತ್ ಕಂಟ್ರೋಲ್ ಮೆಷರ್ಸ್ ತೊಗೊಳ್ಬೇಕಾಗುತ್ತೆ. ಇದಕ್ಕೆಲ್ಲದಕ್ಕೂ ವಾಟ್ ವಿ ರಿಕ್ವೈರ್ ಇಸ್ ಡೇಟಾ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್ ಸೊ ದಟ್ ದ ಗವರ್ಮೆಂಟ್ ಈಸ್ ಏಬಲ್ ಟು ಫೋಕಸ್ ಅಟ್ ದ್ಯಾಟ್ ಪರ್ಟಿಕ್ಯುಲರ್ ಏರಿಯಾ. ಅಂದರೆ ಡೆತ್ತಲ್ಲಿ ಗೋಸ್ಟ್ ಅಕೌಂಟ್ಸ್ ಅಂತ ಏನಿರುತ್ತೆ, ಯಾವುದೋ ಒಂದು ಅಕೌಂಟು ಅವ್ರು ಸತ್ತೋಗ್ಬಿಟ್ಟಿರ್ತಾರೆ, ತೀರೋಗಿರ್ತಾರೆ, ಅವ್ರು ತೀರೋಗಿದ್ರೇನು ಅವ್ರಿಗೆ ಬರಬೇಕಾಗಿದ್ದಂತಹ ಬೆನಿಫಿಟ್ಸು ಇವ್ರು ನೆಕ್ಸ್ಟ್ ಜನ್ರೇಷನ್ ಯೂಸ್ ಮಾಡ್ಕೊಳ್ತಾ ಇರ್ತಾರೆ. ಐಡಿಯಲಿ ಅಲ್ಲಿಗೆ ಎಂಡ್ ಆಗಬೇಕಿತ್ತು, ಬಟ್ ದೆನ್ ಈ ಗೋಸ್ಟ್ ಅಕೌಂಟ್ಸ್ ಇರೋದ್ರಿಂದ ಇದು ನಡೀತಾನೆ ಹೋಗುತ್ತೆ. ಸೊ ಇನ್ ಆರ್ಡರ್ ಟು ಸ್ಟಾಪ್ ಇಟ್, the minute there is a death, it has to be sent to the Centre Civil Registration System. ಇದು ಸ್ಟೇಟ್ ಗವರ್ಮೆಂಟ್ಸ್ ಈ ಒಂದು ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಅಲ್ಲಿ ಅಪ್ಡೇಟ್ ಮಾಡಬೇಕಾಗುತ್ತೆ ಆ್ಯಂಡ್ ಇದನ್ನು
ಮ್ಯಾಂಡೇಟ್ರಿಯಾಗಿ ಆಧಾರ್ ನಂಬರ್ ಲಿಂಕ್ ಮಾಡೋದ್ರಿಂದ ಇನ್ ಕೇಸ್ ಏನೇ ಗೋಸ್ಟ್ ಅಕೌಂಟ್ಸ್ ಇದ್ದರೂ ಎಲ್ಲ ಕ್ಯಾನ್ಸಲ್ ಆಗಬೇಕು. ಇದೇ ಮೇನ್ ಇಂಟೆನ್ಷನ್ ಆಫ್ ದಿಸ್ ಲೆಜಿಸ್ಲೇಷನ್. ಸೊ ದ ರಿಜಿಸ್ಟ್ರೇಷನ್ ಆಫ್ ಬರ್ತ್ಸ್ ಆ್ಯಂಡ್ ಡೆತ್ಸ್ ಅಮೆಂಡ್ಮೆಂಟ್ ಬಿಲ್, ಇದ್ರ ಇಂಟೆಂಟ್ ಏನು ಅಂತಂದರೆ ಏನೇನು ಮಿಸ್ಮ್ಯಾನೇಜ್ಮೆಂಟು, ಸಬ್ಸಿಡಿ ಬಯಸ್ನೆಸ್ ನಡೀತಿರುತ್ತೆ ಇಂಥದ್ದು ಎಲ್ಲದನ್ನು ಹೋಗ್ಲಾಡ್ಸಿಕ್ಕೋಸ್ಕರ ದ ರಿಜಿಸ್ಟ್ರೇಷನ್ ಆಫ್ ಬರ್ತ್ಸ್ ಆ್ಯಂಡ್ ಡೆತ್ಸ್ ಅಮೆಂಡ್ಮೆಂಟ್ ಬಿಲ್ 2023ನ ಸರ್ಕಾರ ತರುತ್ತೆ. Now let's look into the next important topic, Ayushman Bharat program. The Ayushman Bharat program was introduced by the Union Health Ministry and is preparing to ensure effective implementation of all state and health schemes to reach every intended beneficiary even in the remote areas. Either intent eno, objective eno, aim eno, to provide comprehensive and widespread coverage of health schemes, ensuring that all eligible beneficiaries can access and benefit from them. Activities like Ayushman Aapke Dwar, Ayushman Sabha, Ayushman Mela and Ayushman Gram are part of this initiative. ಇದು ನಿಮಗೆ ಪ್ರಿಲಿಮ್ಸ್ ಅಲ್ಲಿ ಕೇಳಬಹುದು, ಆಯುಷ್ಮಾನ್ ಭಾವ್ ಅಲ್ಲಿ ಯಾವ ಆಕ್ಟಿವಿಟೀಸ್ ಇರುತ್ತೆ ಅಂತ. ಸೊ ಆಯುಷ್ಮಾನ್ ಆಪ್ಕೆ ದ್ವಾರ್, ಆಯುಷ್ಮಾನ್ ಸಭಾ, ಆಯುಷ್ಮಾನ್ ಮೇಳ, ಆಯುಷ್ಮಾನ್ ಗ್ರಾಮ್ ಇದೆಲ್ಲನೂ ಈ ಆಯುಷ್ಮಾನ್ ಭಾವ್ ಪ್ರೋಗ್ರಾಮ್ಗೆ ಅಳವಡಿಸ್ಕೊಂಡಿದ್ದಾರೆ. Now let's look into the next important topic, Life Mission. The Indian Embassy in Kathmandu and the Indian Consulate General in Birgunj recently held a series of events on Life Mission. ಏನಿದು ಲೈಫ್ ಮಿಷನ್? ಲೈಫ್ ಅಂದರೆ ಲೈಫ್ ಸ್ಟೈಲ್ ಫಾರ್ ಎನ್ವೈರ್ಮೆಂಟ್ is an India-led global mass movement to nurture individual and community action to protect and preserve the environment. So idu en martini, I have to bring lifestyle changes in order to make sure that I am contributing to the society. So ಒಂದು individual level ಅಲ್ಲಿ ನಾನು ಏನು ಮಾಡ್ತೀನಿ, ನೀವೇನು ಮಾಡ್ತೀರಾ, how are we contributing to the society as a whole for the environmental concerns. ಒಂದು ನಾನು ನೀವು ಪ್ರತಿಯೊಬ್ಬರು ಇಂಡಿವಿಜುವಲ್ ಏನಿರ್ತಾರೆ ಅವ್ರು ಹೇಗೆ ಕಾಂಟ್ರಿಬ್ಯೂಟ್ ಮಾಡಬೇಕು, ಮತ್ತು ಕಮ್ಯುನಿಟಿ ನಾವೆಲ್ಲರೂ ಒಟ್ಟಿಗೆ ಸೇರಿಕೊಂಡಾಗ ನಾವು ಕಮ್ಯುನಿಟಿ ಆಗ್ತೀವಿ. ಸೊ ಹೌ ಆಮ್ ಐ ಗೋಯಿಂಗ್ ಟು ಬ್ರಿಂಗ್ ಡ್ರಾಸ್ಟಿಕ್ ಚೇಂಜಸ್ ಇನ್ ದ ಎನ್ವೈರ್ಮೆಂಟ್, ಅದರದ್ದೇ ಆದ ಸ್ಟೆಪ್ಸ್ ಏನು ತೊಗೊಳ್ಬೇಕಾಗತ್ತೆ, ಅದೇ ಇದು ಲೈಫ್ ಸ್ಟೈಲ್ ಫಾರ್ ದಿ ಎನ್ವೈರ್ಮೆಂಟ್. ಇಟ್ ವಾಸ್ ಲಾಂಚ್ಡ್ ಬೈ ದಿ ಇಂಡಿಯನ್ ಪ್ರೈಮ್ ಮಿನಿಸ್ಟರ್ ಅಟ್ ದ 26th UN ಕ್ಲೈಮೇಟ್ ಚೇಂಜ್ ಕಾನ್ಫರೆನ್ಸ್ ಆಫ್ ದ ಪಾರ್ಟೀಸ್ ಇನ್ ಗ್ಲಾಸ್ಗೋ ಇನ್ November 2021. ಇದು ತುಂಬಾ ಇಂಪಾರ್ಟೆಂಟ್ ನಮ್ಮ ಪ್ರಿಲಿಮ್ಸ್ಗೆ. ಇಟ್ ಎಂಬೋಲ್ಡನ್ಸ್ ದ ಸ್ಪಿರಿಟ್ ಆಫ್ P3 ಮಾಡೆಲ್. ಏನಿದು P3 ಅಂದರೆ pro-planet people. It means that we are here to safeguard the rights of Mother Earth, the planet blue, and at the same time, when we take care of her, she is gonna reciprocate back and she will take care of us, another major objective. It functions on the basis of lifestyle of the planet, for the planet and by the planet. Simple definition of democracy is for the people, by the people and for the people ಅನ್ನೋ ಥರ ಇಲ್ಲಿ ಪ್ಲಾನೆಟ್ಗೋಸ್ಕರ ಪ್ಲಾನೆಟಿಂದನೇ ನಾವು ಅದಕ್ಕೋಸ್ಕರ ಲೈಫ್ ಸ್ಟೈಲ್ ಆಫ್ ದಿ ಪ್ಲಾನೆಟ್, ಫಾರ್ ದ ಪ್ಲಾನೆಟ್ ಆ್ಯಂಡ್ ಬೈ ದ ಪ್ಲಾನೆಟ್. ಸೊ ಪ್ಲಾನೆಟ್ನ ಚೆನ್ನಾಗಿಟ್ಕೊಂಡ್ರೆ ಅದು ನಮ್ಮನ್ನು ಚೆನ್ನಾಗಿಟ್ಕೊಳ್ಳುತ್ತೆ ಅನ್ನೋದೇ ಈ ಲೈಫ್ ಮಿಷನ್. ನಾವು ಲೆಟ್ಸ್ ಲುಕ್ ಇನ್ ಟು ದ ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್, World Hepatitis Day 2023. World Hepatitis Day is observed every year on July 28 to raise awareness of viral hepatitis, which causes inflammation of the liver that leads to severe disease as well as liver cancer. It is recognized by the World Health Organization. Theme in 2023 ge, we are not waiting, highlights the need for the urgent action to eliminate viral hepatitis by 2030. July 28th is the birthday of Dr. Baruch Blumberg, who discovered the hepatitis B virus in 1967, and 2 years later he developed the first hepatitis B vaccine. These are some of the important pointers from the preliminary examination point of view. ಇದನ್ನೆಲ್ಲ ನಾವು ಜ್ಞಾಪಕ ಇಟ್ಕೊಂಡಾಗ ಫ್ಯಾಕ್ಟ್ಸ್ನ questions ಬಂದಾಗ we would be able to answer them. This is purely factual in nature. There isn't anything much on the analysis front. Now let's look into the next practice question. Digital Payment Index. As per the Reserve Bank of India, Digital Payments Index another digital payments across the country has registered a growth of 13.24% in a year through March 2023. It is a first of its kind index to measure the spread of digital payments across the country. It contains 5 broad parameters. ಎಷ್ಟು ಪ್ಯಾರಾಮೀಟರ್ಸ್ ಇದೆ ಅನ್ನೋ ಪ್ರಶ್ನೆ ಬಂದರೆ ಇಟ್ ಈಸ್ ಆನ್ ದ ಬೇಸಿಸ್ ಆಫ್ 5 ಪ್ಯಾರಾಮೀಟರ್ಸ್. ಮುಂಚೆ ಸ್ಟಾರ್ಟಿಂಗಲ್ಲಿ ಇದು ಸ್ಟಾರ್ಟ್ ಮಾಡಿದಾಗ 4 ಪ್ಯಾರಾಮೀಟರ್ಸ್ ಇತ್ತು, ಬಟ್ ಈಗ ರಿಮೆಂಬರ್ ಇಟ್ ಇಸ್ 5 ಪ್ಯಾರಾಮೀಟರ್ಸ್. ಯಾವುದಾದಿದು? ಪೇಮೆಂಟ್ ಇನೇಬ್ಲರ್ಸ್, payment infrastructure, demand side factors, payment infrastructure, supply side factors like payment performance and consumer centricity weight. The base period of the index is March 2018. So, digital payment index andre yenagutte, when you
when we look at how Prime Minister Narendra Modi came up with couple of programs, this is one such program basically to ensure what we are using is the digital mode of payment. Now phone pay use martivi, Google Pay use martivi. So ಎಷ್ಟು ಜನ over a period of time have increased the use of the digital payments ಅಂತ. So a particular period would be considered ಅಂದ್ರೆ base year, for example 2018 ಅಲ್ಲಿ hypothetical ಆಗಿ 1 crore people ಯೂಸ್ ಮಾಡ್ತಿದ್ರು. 2019 ಅಲ್ಲಿ ಎಷ್ಟು ಜನ ಯೂಸ್ ಮಾಡ್ತಿದ್ದಾರೆ, 2020 ಅಲ್ಲಿ ಎಷ್ಟು ಜನ ಯೂಸ್ ಮಾಡ್ತಿದ್ದಾರೆ. ಸೊ ಈ ಒಂದು ರೆಫರೆನ್ಸ್ ಪೀರಿಯಡ್ ಇದೆಯಲ್ಲ 2018 ಅನ್ನೋದು ಆ ಒಂದು ರೆಫರೆನ್ಸ್ ಪೀರಿಯಡಿಂದ ಹೇಗೆ ಇನ್ಕ್ರೀಸ್ ಆಗ್ತಾ ಹೋಗ್ತಿದೆ ಅನ್ನೋದೇ ಈ ಡಿಜಿಟಲ್ ಪೇಮೆಂಟ್ ಇಂಡೆಕ್ಸ್. ಸೊ ಈ ಡಿಜಿಟಲ್ ಪೇಮೆಂಟ್ ಇಂಡೆಕ್ಸಲ್ಲಿ 5 ಪ್ಯಾರಾಮೀಟರ್ಸ್ ಇರುತ್ತೆ. ಆ ಪ್ಯಾರಾಮೀಟರ್ಸ್ ಬೇಸಿಸ್ ಮೇಲೆ ಹೇಗೆ ಡಿಜಿಟಲ್ ಪೇಮೆಂಟ್ಸ್ ಇನ್ಕ್ರೀಸ್ ಆಗ್ತಿದೆಯಾ ಕಡಿಮೆ ಆಗ್ತಿದೆಯಾ ಈ ಒಂದು ಬೇಸಿಸ್ ಮೇಲೆ ಡಿಸೈಡ್ ಮಾಡ್ತಾ ಹೋಗ್ತಾರೆ. That is what is called as Digital Payment Index, and it is a program that has been initiated by the Reserve Bank of India. Now let's look into the next important topic, India AI. Recently, India AI and Meta India signed a memorandum of understanding to establish a framework for collaboration and cooperation in the field of artificial intelligence and emerging technology. It is the National Artificial Intelligence Portal of India, which was launched on 28th of May 2020. It is a joint initiative of Ministry of Electronics and IT, National E-Governance Division and NASSCOM. It is a knowledge portal, research organization and an ecosystem building initiative. ಏನು ಎಕ್ಸಾಕ್ಟ್ಲಿ ಆಗುತ್ತೆ ಇಂಡಿಯಾ AI ಅಂದರೆ India is wanting to develop its artificial intelligence. Artificial intelligence is the future. We know for the fact it is this artificial intelligence which is the future, and ultimately ಈ artificial intelligence ನ enhance ಮಾಡಲಿಕ್ಕೋಸ್ಕರ to develop further what we have is a multi-stakeholder approach. ಈ multi-stakeholder approach ಅಲ್ಲಿ ಗವರ್ಮೆಂಟ್ ಅದರದೇ ಆದಂತಹ ಒಂದು ಪಾತ್ರನ ಇನಿಷಿಯೇಟ್ ಮಾಡ್ತಾ ಹೋಗುತ್ತೆ. ಸಪೋಸ್ ಏನೋ ಒಂದು ಪ್ರಾಬ್ಲಮ್ಸ್ ಇದೆ, ಆ ಒಂದು ಪ್ರಾಬ್ಲಮ್ಸ್ನ ನಾನು ಹೇಗೆ ಅಡ್ರೆಸ್ ಮಾಡಿ, ಸೊ ಇಂಡಸ್ಟ್ರೀಸ್ನ ಕರೆತರ್ತಾರೆ, ಸಾಫ್ಟ್ವೇರ್ ಕಂಪ್ನೀಸ್ನ ಕರೆತರ್ತಾರೆ, ಇಂಡಿವಿಜುವಲ್ಸ್ ಅಕಾಡೆಮಿಯ ಕರೆತರ್ತಾರೆ. ಸೊ ಇವ್ರು ಎಲ್ಲರನ್ನೂ ಸೇರಿಸ್ಕೊಂಡು ಏನೇನು ಡ್ರಾಬ್ಯಾಕ್ಸ್ ಇದೆ ಅದನ್ನು ಹೇಗೆ ಅಡ್ರೆಸ್ ಮಾಡಲಿ ಅನ್ನೋದೇ ಈ ಇಂಡಿಯಾ AI. So the India AI and Meta India signed a memorandum to basically ensure that they have a framework. ಒಂದು ಫ್ರೇಮ್ವರ್ಕ್ ಮಾಡ್ತೀನಿ, ಒಂದು ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ಸ್ನ ಇಟ್ಕೊಳ್ತೀನಿ, ಅಲ್ಲಿಗೆ ಬೇಕಾಗಿರುವಂತಹ ಕೋಆಪ್ರೇಷನ್ ಏನೇನು ಬೇಕೋ ಅದನ್ನೆಲ್ಲ ಮಾಡ್ತಾ ಬರ್ತೀನಿ ಅನ್ನೋದೇ ಈ ಇಂಡಿಯಾ AI ಪ್ರೋಗ್ರಾಮ್. Now let's look into the next topic. This topic says Urea Gold. Prime Minister recently launched what is called as the Urea Gold, a new variety of urea coated with sulfur. It was introduced to address sulfur deficiency in soil and save input costs for the farmers. Urea Gold surpasses the existing neem coated urea in terms of both economic viability as well as efficiency. So what is this Urea Gold? When it comes to Urea Gold, it is coated with sulfur. So the minute it is coated with sulfur, there is slow release of the nitrogen, abrupt release of the nitrogen agala, slow release of the nitrogen agate, thereby enhancing and also helping in the uptake of the crops. So basically ಈ ಒಂದು ಫರ್ಟಿಲೈಸರ್ ಆರ್ ದಿ ಯೂರಿಯಾ ಗೋಲ್ಡ್ ಏನಿರುತ್ತೆ ಅಂದರೆ ಹ್ಯೂಮಿಕ್ ಆ್ಯಸಿಡ್ ಇರುತ್ತೆ, and this extends the lifespan of the fertilizer. So humic acid ಇರೋದ್ರಿಂದ ಈ ಒಂದು ಯೂರಿಯಾ ಗೋಲ್ಡಲ್ಲಿ it will expand the lifespan of that particular fertilizer. ಜಾಸ್ತಿ ಯೂಸ್ ಮಾಡುವಂಥ ಅವಶ್ಯಕತೆಯೂ ಇರಲ್ಲ, and because sulfur deficiency ಸಾಯಿಲಲ್ಲಿ ಇರೋದ್ರಿಂದ ಈ ಒಂದು ಯೂರಿಯಾ ಗೋಲ್ಡ್ನ ಯೂಸ್ ಮಾಡೋದ್ರಿಂದ it will further help in the increase of the yield. This is what is in reference to Urea Gold. And finally, Madhya Pradesh is all set to launch its first online gaming industry named as MP State Exports Academy to provide young esports player opportunity and platform to advance a professional level. India also secured second position in the third edition of ISSF Junior World Championship 2023 held in South Korea. ಇದೆಲ್ಲ ಇಂಪಾರ್ಟೆಂಟ್ ಸ್ಪೋರ್ಟ್ಸ್ ರಿಲೇಟೆಡ್ ನ್ಯೂಸ್. ಇಟ್ ಕ್ಯಾನ್ ಬಿ ಆಸ್ಡ್ ಇನ್ ದ ಪ್ರಿಲಿಮಿನರಿ. ಯಾಕೆ ಅಂತಂದರೆ ಫಾರ್ ದ ಪಾಸ್ಟ್ ಫ್ಯೂ ಇಯರ್ಸ್ what they have been asking is questions with respect to sports as well. So ಇದ್ರ ಬಗ್ಗೆ ನಿಮ್ಗೆ ಒಂಚೂರು ಐಡಿಯಾ ಇರಬೇಕು. ಎಕ್ಸಾಮ್ KPSCಯಲ್ಲಿ ಫ್ಯಾಕ್ಟ್ಸ್ ಕೇಳ್ತಾರೆ, SSCಯಲ್ಲಿ ಫ್ಯಾಕ್ಟ್ಸ್ ಕೇಳ್ತಾರೆ. ಈ ಒಂದು ಫ್ಯಾಕ್ಟ್ಸ್ನ ನಾನು ರಿಮೆಂಬರ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ವಾಟ್ ಈಸ್ ದಟ್ ಯು ಹ್ಯಾವ್ ಟು ಡೂ? ವಿ ಹ್ಯಾವ್ ಲಾಂಚ್ ದಿಸ್ ಇನಿಷಿಯೇಟಿವ್. ಯು ಶುಡ್ ಬಿ ಲೈಕಿಂಗ್ ದಿಸ್ ಇನಿಷಿಯೇಟಿವ್. ನಿಮ್ಮ ಎಲ್ಲ ಫ್ರೆಂಡ್ಸಿಗೂ ಕಳಿಸ್ಕೊಡಿ. ಸೊ ಪ್ಲೀಸ್ ಟು ಲೈಕ್ ದೀಸ್ ಇನಿಷಿಯೇಟಿವ್ಸ್. ಆಮೇಲೆ ಸಬ್ಸ್ಕ್ರೈಬ್ ಬಟನ್ನ ತಕ್ಷಣವೇ ಕ್ಲಿಕ್ ಮಾಡಿ
ಎಲ್ಲ ಆಸ್ಪಿರೆಂಟ್ಸ್ಗೂ ಈ ಒಂದು ವಿಡಿಯೋನ ಕಳಿಸ್ಕೊಡಿ. We will come up with more such initiatives in the near future. But for now, all that you have to do is share these videos, hit the bell icon and subscribe to our YouTube channel. So this is it for today. Thank you for watching all.